ಜಗದೋಧಾರನ. ನಾವು 16,101 ಹೆಂಡತಿಯರ ಗಂಡ ಅಂತ ಕೃಷ್ಣನಿಗೆ ಹಣೆ ಪಾಟಿ ಕೊಟ್ಟು ಹಿಡಿದ್ವಿ. ನಾನು ಕೂಡ ಹಾಗೆ ಅನ್ಕೊಂಡೆ. ಸಾಧಾರಣ ಇತ್ತೀಚೆಗೆ ಮುಟ್ಟ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಮಡಿ ಕುಡಿಯೋದು, ಮೊಸರು ಹೊಡಿಯೋದು ಇಷ್ಟೇ ನಮಗೆ ಗೊತ್ತಿರೋದು. ಹೌದು, ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು, ಆದ್ರೆ ಅಷ್ಟು ಡೆಪ್ತ್ ಆಗಿ ನಮ್ಮ ವಿಚಾರ ಆಚಾರಗಳ ಬಗ್ಗೆ ಕಡಿಮೆ. ಅಂದ್ರೆ ಈಗ ಕಂಸನ ತಂಗಿಯೇ ದೇವಕಿ ಕೃಷ್ಣನ ಅಮ್ಮ. ಅಂದ್ರೆ ಮಾವನ ತನ್ನ ಸ್ವಂತ ಮಾವನ ನೋಡಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಕೂಡ ಹಾಗೆ ನಮ್ಮ ಬಂಧುಗಳೇ ನಮಗೆ ವಿರೋಧ ಅಂತ. ದೇವರಿಗೆ ಅವರ ಪ್ರೀತಿಯನ್ನು ಉಳಿಸಿಕೊಳ್ಳಕ್ಕಾಗಿಲ್ಲ, ಮತ್ತೆ ಇನ್ನು ನಾವೆಲ್ಲ ಏನು ಅದು ತಪ್ಪು. ಅದು ಯೋಚನೆ ಮಾಡಬಾರ್ದು. ಮತ್ತೆ ಒಬ್ಬೊಬ್ರು ನಾನೇ ಕೃಷ್ಣ ಅಂತ ತಗೋತಾರೆ, ನಾನು ಅಷ್ಟು ಜನನ ಆಟಾಡಿಸ್ತೀನಿ, ನಾನು ಕೃಷ್ಣ. ಈಗಿನ ಕಾಲದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾದ್ರು ಈ ರೀತಿಯಲ್ಲಿ ನಾವು ಭಗವದ್ಗೀತೆಯನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕದಲ್ಲೆಲ್ಲ ಹೋಗಿ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಇಂಡಿಯನ್ಸ್ಗೆ ಬಂದು ಸೇಲ್ ಮಾಡ್ತಾರೆ. ಕೃಷ್ಣನ ರಾಧೆ ಕೃಷ್ಣನ ಖಾನ ಅಂತ ಕರೀತಾ ಇರ್ತಾರೆ. ಖಾನ ಇವಾಗ ಈ ಕಾಲದಲ್ಲೆಲ್ಲ ಬೇಬಿ ಚಿನ್ನು ಅಂತ ಅದೇ ರೀತಿಯಲ್ಲಿ ಖಾನ. ನಂಗೆ ಡೌಟ್ ಉಂಟು, ನೀವ್ ಯಾವ್ದು ಬೇಬಿ ಕರೀತಿದ್ರ ಅದಪ್ಪ ನಿಮ್ಮ ಬಾಯಲ್ಲಿ ಅಂದ್ರೆ ಜನರಲ್ ನಾವೀಗ ಟಿವಿ ಸೀರಿಯಲ್ ಅದು ಇದೆಲ್ಲ ಅದ್ರಲ್ಲಿ ನೋಡ್ತೀವಿ, ಅದ್ರ ಫಿಲಮ್ ಎಲ್ಲ ನೋಡ್ತೀವಿ. ಅದೇ ತರ ಇವಾಗ ಖಾನ ಅಂತ ಪ್ರೀತಿನ, ತುಂಬಾ ಪ್ರೀತಿನ ರಾಧೆ ಕರೀತಾ ಇರ್ತಾರೆ. ಈಗ ನಾರ್ಮಲ್ ಆಗಿ ನಾವೀಗ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ನಮಗೆ ನೆನಪಾಗುವುದು ಯಾವುದು? ಕೃಷ್ಣನ ಹೆಸರು ಬರೆಯೋ ಕೂಡ ರಾಧಾಕೃಷ್ಣ ಅಂತ, ಕೃಷ್ಣ ರಾಧೆ ಅಂತ ಬರೆಯಲ್ಲ ಅಂತ. ಹೌದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ತೇಜು. ನನ್ನ ಜೊತೆ ಸ್ಪೆಷಲ್ ಆಗಿ ಇವತ್ತು ಆದಿತ್ಯ ಆಕ್ಚುಲಿ ಮೈಸೂರವರು, ನಾವು ಮಂಗಳೂರು ಸುಳ್ಯ ಈ ಕಡೆ ಭಾಗದವರು. ಮೈಸೂರು ಮತ್ತು ಮಂಗಳೂರು ಸೇರಿದಾಗ ಸ್ಪೆಷಲ್ ಆಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಂದಿದ್ದೇವೆ. ನಾರ್ಮಲ್ ಆಗಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದಾಗ ಮೈಸೂರಲ್ಲೆಲ್ಲ ಯಾವ ರೀತಿ? ಈಗ ನಾವು ಅದೇ ಮಡಕೆ ಹೊಡಿತೀವಿ, ಮಡಕೆ ಹೊಡೆದಿ ಮನೆ ಮುಂದೆ ಕಾಂಪಿಟೇಷನ್ ಇರುತ್ತೆ, ರಂಗೋಲಿ ಕಾಂಪಿಟೇಷನ್ ಇರುತ್ತೆ. ಸೊ ಹಂಗೆ ಅದೇ ತರ ಮೈಸೂರಲ್ಲಿ ಈ ಗದ್ದೆ ಇದೆಲ್ಲ ಜಾಸ್ತಿ ಉಂಟು. ಗದ್ದೆ ಎಲ್ಲ ಇದ್ದೇ ಇರುತ್ತೆ. ನಾನು ಅನ್ಕೊಂಡೆ ಈಗ ಮಂಗಳೂರಲ್ಲಿ ಮಾತ್ರ ಗದ್ದೆ ಇರೋದು. ಇಲ್ಲ, ಗದ್ದೆ ಎಲ್ಲ ಸುಮಾರು ಉಂಟು. ಆ ಕೆಸರು ಗದ್ದೆ ಇರುತ್ತೆ. ಕೆಸರು ಗದ್ದೆಯಲ್ಲಿ ಮಡಕೆ ಹೊಡೆಯೋ ಕಾಂಪಿಟೇಷನ್ ಎಲ್ಲ ಇರುತ್ತೆ. ತುಂಬಾ ಯೂನಿಕ್ ಆಗಿ ಒಬ್ಬೊಬ್ಬರು ಒಂದೊಂದರ ಆಚರಣೆ ಮಾಡ್ತಾರೆ. ಈ ರೋಡ್ ಸೈಡ್ ಅಲ್ಲೆಲ್ಲ ಕಂಬ ಎಲ್ಲ ಹಾಕಿ ಮಡಿಕೆ ಕಟ್ಟೋದು, ಪಿರಮಿಡ್ ಒಬ್ರ ಮೇಲೆ ಒಬ್ರು ಹತ್ತಿ ಮಡಕೆ ಹೊಡೆಯೋದು. ಯಾರಿಗೆ ಹೇಳ್ತಾರೆ ಅವ್ರಿಗೆ ಪ್ರೈಸ್. ಅದಕ್ಕೆ ಮಡಕೆ ಹತ್ಬೇಕಾದ್ರೆ ಆ ಸೈಡ್ ಇಂದ ಈ ಸೈಡ್ ಇಂದ ಎಲ್ಲ ನೀರ್ ಹಾಕೋದುಂಟು. ಚೆನ್ನಾಗಿರುತ್ತೆ. ಅದು ಸೇಮ್ ಈ ಕಡೆ ಮಂಗಳೂರು ಭಾಗ ಕೂಡ ಸೇಮ್ ಅದೇ ತರ ಇರುತ್ತೆ. ಅಂದ್ರೆ ಈಗ ಮಡಿಕೆ ಹೊಡೆಯೋದು, ಮೊಸರು ಕುಡಿಕೆ ಆತರ ಎಲ್ಲ ಸ್ಪೆಷಲ್ ಆಗಿ ಕೃಷ್ಣ ಜನ್ಮಾಷ್ಟಮಿ ಹೇಳುವಾಗ್ಲೇ ಮೊಸರು ಕುಡಿಕೆ, ಮಡಿಕೆ ಹೊಡೆಯುದು. ಕೃಷ್ಣನಿಗೆ ಪ್ರಿಯವಾಗಿರೋದೇ ಮೊಸರು, ದಹಿ ಮತ್ತೆ ಬೆಣ್ಣೆ ಎಲ್ಲ. ಹೆಚ್ಚಾಗಿ ನಾವು ಕಾಂಪಿಟೇಷನ್ ಕೂಡ ಮಡಿಕೆ ಹೊಡೆಯುವಾಗ ಅದ್ರೊಳಗಡೆ ಮೊಸರು ಬೆಣ್ಣೆ ಎಲ್ಲ ಹಾಕಿರ್ತೇವೆ ಅಂತ. ಕೃಷ್ಣ ಬಾಲ್ಯದಲ್ಲಿರುವಾಗೆಲ್ಲ ಬೆಣ್ಣೆ ಜಾಸ್ತಿ ತಿನ್ನುವುದು, ಅದಕ್ಕಾಗಿ ಕೃಷ್ಣನ ನೆನಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಇಲ್ಲಿ ಕಾಂಪಿಟೇಷನ್ ಕೂಡ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ. ಯಾವುದು ಕೃಷ್ಣ ಜನ್ಮಾಷ್ಟಮಿಗೆ ಸುಮ್ನೆ ಅವರು ಒಂದು ಕೊಳ್ಳಲ್ಲಿ ಇಟ್ಕೊಂಡು ಬಂದ್ರು ಚಂದನೆ ಇರುತ್ತೆ. ಸ್ಟೇಜ್ ಗಳಲ್ಲಿ ಮಕ್ಕಳನ್ನ ಕೆಲವು ಮಕ್ಕಳೆಲ್ಲ ಸಿಟ್ಟು ಬರುದು, ಅದೆಲ್ಲ ಗಮ್ಮತ್ ಇರುತ್ತೆ. ಅಂದ್ರೆ ಅವರಿಗೆ ಸ್ಟೇಜ್ಗೆ ಹೋಗ್ಲಿಕ್ಕೆ ಭಯ, ಅವ್ರು ಬಂದು ಸುಮ್ನೆ ಕೂಗಿದ್ರು ಕೂಡ ಅದು ನೋಡ್ಲಿಕ್ಕೆ ಚಂದ ಇರುತ್ತೆ. ಒಬ್ರು ಕೊಲ್ ಬಿಸಾಕೋದು ಅದು ಚೆನ್ನಾಗಿದೆ. ಅಂದ್ರೆ ಅದು ಅವರ ತುಂಟಾಟ ನೋಡಕ್, ಕೃಷ್ಣನ ತುಂಟಾಟ ನೋಡಿತರ ನಮ್ಗೆ ಆಗುತ್ತೆ. ಹೌದು, ಆಕ್ಚುಲಿ ಕೃಷ್ಣ ದೇವರು, ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ತುಂಟಾಟ ಮಾಡ್ತೇನೆ, ಹೇಗೆ ಮಾಡ್ತೇನೆ ಕರೆಕ್ಟ್ ಗೊತ್ತಿರುತ್ತೆ. ಬಟ್ ಅದೇ ಇದನ್ನ ಈಗಿನ ಮಕ್ಕಳಿಗೆ ತೋರಿಸುವುದು ಅದು ಒಳ್ಳೇದು. ಆಕ್ಚುಲಿ ಈಗಿನ ಮಕ್ಕಳಿಗೆ ಏನು ಆ ತರದ ದೇವರ ಬಗ್ಗೆ ಏನೋ ಭಕ್ತಿ ಅದೆಲ್ಲ ಜಾಸ್ತಿ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಮುಖ್ಯವಾಗಿ ನಾವು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ನಾನು ಕೂಡ ಹಾಗೆ ಅನ್ಕೊಂಡೆ. ಸಾಧಾರಣ ಇತ್ತೀಚೆಗೆ ಮುಟ್ಟ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಮಡಿ ಕುಡಿಯೋದು, ಮೊಸರು ಹೊಡಿಯೋದು ಇಷ್ಟೇ ನಮಗೆ ಗೊತ್ತಿರೋದು. ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು, ಆದ್ರೆ ಅಷ್ಟು ಡೆಪ್ತ್ ಆಗಿ ನಮ್ಮ ವಿಚಾರ ಆಚಾರಗಳ ಬಗ್ಗೆ ಕಡಿಮೆ. ನಾರ್ಮಲ್ ಆಗಿ ಕೃಷ್ಣನ ಹುಟ್ಟು ಹೇಗೆ, ಕೃಷ್ಣನ ಮಹತ್ವಗಳು ಹೇಗೆ ಅದರೆಲ್ಲ ನಾವು ಗೊತ್ತಿರ್ಬೇಕಲ್ಲ. ಈಗ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ನಾವು ಈ ಮೊಸರು ಕುಡಿಕೆ ಎಲ್ಲ ಹೇಳೋದ್ರ ಜೊತೆಗೆ ಅದ್ರ ಬಗ್ಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳುವ ಅಂತ ನಾವು ತಿಳ್ಕೊಳ್ಳುವ. ಇಲ್ಲಿ ಯಾರು ನೋಡ್ತಾ ಇದ್ರೆ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಆಕ್ಚುಲಿ ಕೃಷ್ಣ ಅದು ವಿಷ್ಣುವಿನ ಅವತಾರ. ಕೃಷ್ಣ ಮತ್ತು ಶ್ರೀಲಕ್ಷ್ಮೀ ದೇವಿ ಅಲ್ಲ, ಶ್ರೀಲಕ್ಷ್ಮೀ ದೇವಿ ಅವರ ಅವತಾರ. ಅಂದ್ರೆ ಶ್ರೀಲಕ್ಷ್ಮಿ ರಾಧೆ ಅವತಾರ, ವಿಷ್ಣು ಕೃಷ್ಣನ ಅವತಾರ ಅಂತ. ಆದ್ರೆ ಒಂದ್ ಕೇಳ್ಬಿಟ್ಟೆ, ಅಂದ್ರೆ ಈಗ ರಾಧೆ ಈಗ ದ್ವಾಪರ ಯುಗ ಪ್ರಾರಂಭ, ನೆಕ್ಸ್ಟ್ ಯುಗ ಬರುವಾಗ, ಭೂಮಿಗೆ ಬರುವಾಗ ಮುಂಚೆನೆ ರಾಧೆ ಬಂದು ಅದು ಕೃಷ್ಣನ ಕಾಯ್ತಾ ಇದ್ಲು ಅಂತ ಇದೆ. ಅವ್ರು ಕಮಲದ ಮೇಲೆ ರಾಧೆ ಕಾಯ್ತಿದ್ಲು. ಅದ್ರ ಆದ್ಮೇಲೆ ಕೃಷ್ಣ ಹುಟ್ಟೋದು. ಅಂದ್ರೆ ಕಮಲದ ಎಲೆ ಮೇಲೆ ಕೃಷ್ಣ ನೀನ್ ಬರೋಕ್ಕಿಂತ ಮುಂಚೆ ನಾ ಇರ್ತೀನಿ. ಅದೇ ತರ ಕೃಷ್ಣ ಬಂದ್ಮೇಲೆನೆ ರಾಧೆ
ಸಿಗೋದು ಅಂತ. ಅಂದ್ರೆ ಈಗ 5 ವರ್ಷದ ಗ್ಯಾಪ್, 5 ವರ್ಷ ಕೃಷ್ಣನಿಗೂ ರಾಧೆಗೂ 5 5 ವರ್ಷ ವರ್ಷ ಗ್ಯಾಪ್. ಗ್ಯಾಪ್. ಆದ್ರೂ ನೋಡಿ ಅದು ಇವಾಗ್ಲೂ ಕೆಲವರೆಲ್ಲ ಮದುವೆ ಆಗುವಾಗ ಹುಡುಗಿ ಅಂದ್ರೆ ಹುಡುಗ ಜಾಸ್ತಿ ಇರಬೇಕು, ಹುಡುಗಿ ಕಮ್ಮಿ ಕಮ್ಮಿ ಇರಬೇಕು. ಇರ್ಬೇಕು. ಹೈಟ್ ವೇರಿಯೇಷನ್ ಆದ್ರೂ ಕೂಡ ಸ್ವಲ್ಪ ಒಪ್ಪೋದಿಲ್ಲ. ಕೆಲವು ಹೈಟ್ ವೇರಿಯೇಷನ್, ಕೆಲವು ಚಿಕ್ಕ ಚಿಕ್ಕ ವಿಚಾರಕ್ಕೆ ಮತ್ತೆ ಹೇಳ್ತಾರೆ ಹುಡುಗಿ ಸಿಗಲ್ಲ. ಆಕ್ಚುಲಿ ಇವಾಗಿನ ಕಾಲದಲ್ಲಿ ಆ ತರ ಕೂಡ ನಡೀತಾ ಉಂಟು. ಮತ್ತೆ ಕೆಲವು ಹುಡುಗಿ ಸಿಗಲ್ಲ ಅಂತ ಹೇಳೋದಕ್ಕೆ ಕಾರಣಗಳು ಬೇರೆ ಉಂಟು. ಈಗ ನಾವು ಕೃಷ್ಣ ಅಂತ ಹೇಳುವಾಗ ಈಗ ಹೋಲಿಕೆ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಹುಡುಗಿಯರನ್ನ 14,000 ಹುಡುಗಿಯರ ಜೊತೆ ಅದರದ್ದು ಸ್ಟೋರಿ ಬೇರೆ ಉಂಟು. ಆಮೇಲೆ ಇರುತ್ತೆ. ಅಂದ್ರೆ ಅವನು ಬೇರೆಯವ್ರ ಜೊತೆ ಆಟ ಆಡ್ತಿದ್ದ, ರಾಸಲೀಲೆ ಮಾಡ್ತಿದ್ದ, ಪೋಲಿ ಹುಡುಗ. ನಾನು ಕೂಡ ಇತ್ತೀಚೆಗೆ ಮುಟ್ಟ ಹೇಗೆ ಅಂತ ಹೇಳಿದ್ರೆ, ಕೃಷ್ಣನ ಬಗ್ಗೆ ಅಂದ್ರೆ ದೇವರು ಅಂತ ನಂಬಿದ್ದೇನೆ. ಮತ್ತೆ ಭಗವದ್ಗೀತೆಯಲ್ಲಿ ಕೆಲವೊಂದು ಅರ್ಜುನನಿಗೆ ಹೇಳುವ ವಿಚಾರಗಳು ಇದೆಲ್ಲ ನಾವು ತುಂಬಾ ನಂಬ್ತೇವೆ. ಅದು ಒಳ್ಳೇದಿರುತ್ತೆ. ಹೌದು. ಮತ್ತೆ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ನಾನೇ ದೇವರು. ಕೃಷ್ಣ ಹೇಳಿರೋದು ನಾನೇ ದೇವರು. ಯಾವ ದೇವರು ಕೂಡ ಅದನ್ನ ಆತರ ನಮ್ಗೆ ಯಾವ ಇದ್ರಲ್ಲೂ ಸಿಕ್ಕಿಲ್ಲ. ಕೃಷ್ಣ ಮಾತ್ರ ನಾನೇ ದೇವರು ಅಂತ ಅರ್ಜುನನಿಗೆ ಹೇಳಿರೋ ಸನ್ನಿವೇಶನೂ ಇದೆ. ಅದಕ್ಕೆ ನಾವು ಮನುಷ್ಯರು ಕೂಡ ಸ್ವಲ್ಪ ದೇವರ ತರನೇ ಬದುಕಬೇಕು. ಹಾಗೆ ನಾವು ಕೂಡ ದೇವ್ರಗಳ ತರ ಇರ್ತೇವೆ. ದೇವ್ರಗಳ ತರ ಇರ್ಬೇಕು ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಯಾರಿಗೂ ಕೆಟ್ಟದ್ ಬಯಸದೆ, ಮೋಸ ಮಾಡದೆ, ಜೆನ್ಯೂನ್ ಆಗಿ ಬದುಕುವುದೇ. ಆಗ ಮನುಷ್ಯರಲ್ಲಿ ಕೂಡ ದೇವರನ್ನ ಕಾಣಬಹುದು ಅಂತ ಹೇಳ್ಬೋದಲ್ಲ. ಅದೇ ಮುಖ್ಯವಾಗಿ ನಾವೀಗ ಕೃಷ್ಣ, ರಾಧೆ ಮತ್ತು ಕೃಷ್ಣ ಬರುವ ಇದರಲ್ಲಿ 5 ವರ್ಷದ ಗ್ಯಾಪ್ ಅಂತ. ಈಗ ರಾಧೆ ಯಮುನಾ ನದಿಯಲ್ಲಿ ತಾವರೆ ಮೇಲೆ ಇರ್ತಾಳೆ. ಅಲ್ಲಿ ವೃಷಭಾನು ಅಂತ ಹೇಳುವಂತಹ ಏನು ಯಾದವ ಸಿಗುತ್ತೆ. ಯಾರು ರಾಧೆ ಸಿಗ್ತಾರೆ. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಸಾಕ್ತಾರೆ. ಅವರೇ ರಾಧೆ ಕೂಡ ಅಂತ ಹೆಸರು ಕೂಡ ಹೇಳ್ತಾರೆ. ಓಕೆ, ಈಗ ರಾಧೆ ಬಂದಾಯ್ತು. ಕೃಷ್ಣ ಯಾವ ರೀತಿ ಅಂದ್ರೆ ವಿಷ್ಣು ಇದ್ದ ಕೃಷ್ಣಗೆ ಹೇಗೆ ಬಂದ ಅಂತ ಅಂದ್ರೆ 2 ಕಾರಣ ಇರುತ್ತೆ. ಒಂದು ಭೂತಾಯಿ ಭೂಮಿಯಲ್ಲಿ ನಡೀತಿರುವ ಎಷ್ಟೊಂದು ಅಂದ್ರೆ ಕಷ್ಟಗಳನ್ನ, ಗೊಂದಲಗಳು, ತುಂಬಾ ಕೋಪ, ಧರ್ಮ ಒಂದು ಕಡೆ ಧರ್ಮ ನಿಂತಿಲ್ಲ, ಆ ತರ ನೋಡಿದಾಗ ಭೂಮಿ ತಾಯಿಗೆ ಬೇಸರಗೊಂಡು ವಿಷ್ಣು ಹತ್ರ ಹೋಗಿ ಕೇಳ್ತಾರೆ. ಅವರು ವಿಷ್ಣು ಅವಾಗ ಕೃಷ್ಣನ ರೂಪ ತಗೊಂಡು, ಅಂದ್ರೆ ಒಂದು ಕಂಸನನ್ನ ಕೊಳ್ಳಕ್ಕೆ, ಒಂದು ಭೂಮಿ ತಾಯಿಯ ಅಂದ್ರೆ ಭೂಮಿ ತಾಯಿ ಯಾರು ಅಂತ ಹೇಳಿದ್ರೆ ಸತ್ಯಭಾಮಿಯ ಇನ್ನೊಂದು ಭೂಮಿ ತಾಯಿ. ಸೊ ಹಾಗೆ ಆ ಭೂಮಿ ತಾಯಿ ಬರ್ತಾರೆ. ಬಂದು ಕೇಳಿದಾಗ ವಿಷ್ಣು ಅದು ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಕಂಸನ ಭಯಂಕರ ಜೋರ ಹೇಳಕ್ ಆಗೋದಿಲ್ಲ. ಎಷ್ಟು ಅಂದ್ರೆ ಅವನು 8 ಮಕ್ಕಳನ್ನು ಕೂಡ ಸಾಯಿಸ್ತಾನೆ. ಕಂಸ ಹುಟ್ಟಿದ 8 ಮಕ್ಕಳು ಕೂಡ ಸಾಯಿಸ್ತಾ ಇತ್ತು. ಸ್ವಂತ ತಂಗಿಯ ಮಕ್ಕಳನ್ನ ಸಾಯಿಸ್ತಾನಲ್ಲ. ಅಂದ್ರೆ ಈಗ ಕಂಸನ ತಂಗಿಯೇ ದೇವಕಿ ಕೃಷ್ಣನ ಅಮ್ಮ. ಅಂದ್ರೆ ಮಾವನ ತನ್ನ ಸ್ವಂತ ಮಾವನ ನೋಡಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಕೂಡ ಹಾಗೆ. ನಮ್ಮ ಬಂಧುಗಳೇ ನಮಗೆ ವಿರೋಧ ಅಂತ. ಇನ್ನಕ್ಕೆ ನನ್ನ ಬಂಧುಗಳು ಯಾರು ನಂಗೆ ವಿರೋಧ ಇಲ್ಲ, ಮತ್ತೆ ಗೊತ್ತಿಲ್ಲ ಹೇಗೆ ಅದು. ನಾವು ಇವಾಗ ಅದೊಂದು ಇನ್ನೊಂದಿದೆ. ಫಸ್ಟ್ ಕಾಲದಲ್ಲಿ ರಾಕ್ಷಸರು ಒಂದಿತ್ತು, ದೇವತೆಗಳಿದ್ದರು. ಫಸ್ಟ್ ಸಪ್ರೇಟ್ ರಾಕ್ಷಸರೇ ಬೇರೆ, ದೇವತೆರೇ ಬೇರೆ. ನೆಕ್ಸ್ಟ್ ರಾಕ್ಷಸರು ಮತ್ತೆ ದೇವತೆಗಳು ಒಂದ್ರಲ್ಲೇ ಕಾಣಿಸ್ಕೊಂಡ್ರು. ಅಂದ್ರೆ ಒಂದೇ ಕುಟುಂಬದಲ್ಲಿ ಕಾಣಿಸ್ಕೊಂಡ್ರು. ಇವಾಗ ರಾಕ್ಷಸರು ಮತ್ತೆ ದೇವತರು ಒಂದೇ ಮನುಷ್ಯನಲ್ಲಿ ಕಾಣಿಸ್ತೀವಿ. ಒಂದೇ ಮನುಷ್ಯನ ಆತರ ಅಂದ್ರೆ ಹೋಲಿಕೆ ಈಗಲೂ ಬರ್ತದೆ. ಏನೇ ಮಾಡಿದ್ರು ಕೂಡ ಅವರವರ ಕುಟುಂಬ ಕ್ಲಿಯರ್ ಇದ್ರೆ ಪ್ರಾಬ್ಲಮ್ ಇರಲ್ಲ. ಬಟ್ ಇದು ಕಂಸ ಈ ಕೃಷ್ಣನ ಮಾವ. ಕೃಷ್ಣ ಮಾವ ಅಂದ್ರೆ ದೇವಕಿ ಕಂಸನ ತಂಗಿ. ದೇವಕಿಯ ಗಂಡ ವಾಸುದೇವ. ಕಂಸನನ್ನ ಕೊಲೆ ಮಾಡ್ಲಿಕ್ಕೆ ದೇವಕಿ ಮತ್ತು ವಾಸುದೇವರ ಮಕ್ಕಳು ಸಾಧ್ಯ. ಹೌದು. ಅದು ಒಂದು ಆದೇಶ ಬರುತ್ತೆ. ಹಿಂಗೆ ಮದ್ವೆ ದೇವಕಿ ಮತ್ತೆ ವಾಸುದೇವರ ಮದ್ವೆ ನಡಿಬೇಕಾದ್ರೆ ಒಂದು ಆದೇಶ ಬರುತ್ತೆ. ಏನಂದ್ರೆ ನಿನ್ಗೆ ನಿನ್ನ ತಂಗಿಗೆ ಹುಟ್ಟೋ ಮಗುವೇ ನಿನ್ನನ್ನು ಸಂಹಾರ ಮಾಡುತ್ತೆ. ಆದೇಶ ಅಂದ್ರೆ ಒಂದು ಆಕಾಶದಿಂದ ಒಂದು ಆದೇಶ ಬರುತ್ತೆ. ವಾಸುದೇವ ಮತ್ತೆ ದೇವಕಿಯ ಮಗುವಿಂದನೇ ಮಗುವಿಂದನೇ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಆಗ ಕಂಸನಿಗೆ ಭಯ ಸ್ಟಾರ್ಟ್ ಆಗಿ, ನಿನ್ನ ಮಗು ನನ್ನನ್ನು ಸಂಹಾರ ಮಾಡಿದ. ಆಗ ವಾಸುದೇವ, ಇಲ್ಲ, ನನ್ನ ಎಲ್ಲ ಮಗುನ ನಿನ್ಗೆ ಕೊಡ್ತೀನಿ ನಾನು. ಅಂದ್ರೆ ಈಗ ದೇವಕಿಯನ್ನೇ ಕೊಲ್ಲಿಕ್ಕೆ ಬಂದಿದ್ದು ಕಂಸ.
ದೇವಕಿಯನ್ನ ಕೊಲ್ಲಿಕ್ಕೆ ಬರುವಾಗ ದೇವಕಿಯ ಗಂಡ ವಾಸುದೇವ ಹೇಳ್ತಾಳೆ, ಇಲ್ಲ ನನ್ನ ಮಗು ಆದದನ್ನೆಲ್ಲ ನಿಂಗೆ ಕೊಡ್ತೀನಿ. ಆಗ ಆ ಮಕ್ಕಳನ್ನೆಲ್ಲ ಯಾರು ನಂಬಿಕೆ ಆದ್ರೆ ಕಂಸನಿಗೆ ನಂಬಿಕೆ ಇರಲ್ಲ, ಕರ್ಕೊಂಡೋಗಿ ಜೈಲಲ್ಲೇ ವಾಸ ಮಾಡಿಸ್ತಾರೆ. ಅಲ್ಲಿ ಎಲ್ಲಾ ಪ್ರತಿಯೊಂದು ಮಗು ಕೂಡ 8 ಮಗು ಕೂಡ ಸಂಹಾರ ಮಾಡ್ತಾರೆ, ಸಾಯಿಸ್ತಾನೆ, ಒಬ್ಬೊಬ್ಬರಾಗಿ ಸಾಯಿಸ್ತಾನೆ. ಕಂಸ ಭಯಂಕರ ಕ್ರೂರಿ ಎಲ್ಲ. ಅದು ಯಾವ ತರ ಅಂದ್ರೆ ಇವಾಗ ನಮ್ಮ ಮಾವನೇ ನಮ್ಗೆ ಒಂದೇ ಹೊಡೆದ್ರು ನಮ್ಗೆ ಯಾವ ತರ ಅನಿಸ್ತಾ ಇರುತ್ತೆ, ಒಂದ್ ಕೋಪ ಇರುತ್ತೆ. ಆದ್ರೆ ಅವರ ತಂಗಿ ದೇವಕಿ ಅದು ಎಷ್ಟು ಹೌದು ಆಕ್ಚುಲಿ ಒಳ್ಳೆದಿರ್ಬೇಕಿತ್ತು, ಇರಲ್ಲ ಅವತ್ತಿನ ಕಾಲದಲ್ಲೇ ಹಾಗೆ. ಅಂದ್ರೆ ನೆರೆ ಮನೆಯವ್ರು ನೋಡಿದ್ರೆ ಈ ಕಡೆ ಮನೆಯವ್ರಿಗೆ ಈ ಕಡೆ ಮನೆಯವ್ರೆ ಆ ಕಡೆ. ಅಂದ್ರೆ ಕಂಸನಿಗೆ ತನ್ನ ತಂಗಿಯ ಮೇಲೆ ಪ್ರೀತಿ ಕೂಡ ಇತ್ತು, ಆದ್ರೆ ತನ್ನ ತಂಗಿಯ ಮಗು ಕೈಯಲ್ಲೇ ಸಾಯಕ್ಕೆ ಅವನು ರೆಡಿ ಇರ್ಲಿಲ್ಲ. ಆತರ ಅಂದ್ರೆ ಕಂಸನ ಸಾವು ಆ ತಂಗಿಯ ಮಗುವಿನ. ಆದ್ರೆ ಏನು ಕೃಷ್ಣನ್ ದುರಂಕಾರಿ. ಅದೇ ಆ ಟೈಮಲ್ಲಿ ಈಗ ಏನು ದೇವಕಿಯ ಮಗನಾಗಿ ಕೃಷ್ಣ ಹುಟ್ಟಿದ. ಅಷ್ಟಮಿಯ ದಿನ ಕೃಷ್ಣ ಹುಟ್ಟಿದಲ್ಲ, ಬಹುಳ ಪಕ್ಷದ ಅಷ್ಟಮಿಯ ದಿನ ಕೃಷ್ಣ ಹುಟ್ಟಿದ ಕಾರಣ ಭಯಂಕರ ಮಳೆ ಬಂದಂತೆ. ಅದೊಂದು ಸ್ಟೋರಿ ಕೇಳಿದೆ, ಭಯಂಕರ ಮಳೆ ಬಂದಂತೆ. ಆ ಮಳೆಗೆ ಇಡೀ ಏನು ಪ್ರಳಯ ಅದೆಲ್ಲ ಆಯ್ತಂತೆ. ಆ ಟೈಮಲ್ಲಿ ವಾಸುದೇವ ಕೃಷ್ಣನನ್ನ ಹೊತ್ಕೊಂಡು ಹೋಗ್ತಾನೆ ಮಗುವನ್ನ ಯಶೋದೆ ಹತ್ರ. ಅಂದ್ರೆ ಒಂದು ಆದೇಶ ಬರುತ್ತೆ, ನನ್ನನ್ನು ಇದೇ ಮನೆಗೆ ಯಶೋದೆಯನ ಮನೆಗೆ ನನ್ನನ್ನು ಕರೆದೋಗು, ಅಲ್ಲಿ ನಾನು ಬೆಳೆದು ಕಂಸನನ್ನ. ಹೌದು, ಆ ಟೈಮಲ್ಲಿ ಯಶೋದೆ ಮನೆಗೆ ಕರ್ಕೊಂಡು ಹೋಗುವಾಗ ಯಶೋದೆಗೆ ಹೆಣ್ಮಗು ಆಗಿರುತ್ತೆ ಅಲ್ಲಿ. ಹೌದು, ಯಶೋದೆಗೆ ಅಂದ್ರೆ ಮಗು ಆದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮೈಂಡಿಗೆ ಹೋಗಲ್ಲ, ಹೆಣ್ಮಗು ಗಂಡು ಮಗು ಅಂತ ನೋಡ್ಲಿಕ್ಕೆ ಆಗಲ್ಲ. ಹೌದು, ಆ ಟೈಮಲ್ಲಿ ಯಾರು ವಾಸುದೇವ ಮಗುವನ್ನ ಎಕ್ಸ್ಚೇಂಜ್ ಮಾಡ್ತಾನೆ, ಕೃಷ್ಣನನ್ನ ಯಶೋದೆಗೆ ಕೊಟ್ಟು ಆ ಹೆಣ್ಣು ಮಗುವನ್ನ ಕರ್ಕೊಂಡು ಬಂದು ಜೈಲಿಗೆ ವಾಪಸ್ ಹೋಗ್ತಾನೆ. ಕರ್ಕೊಂಡು ಹೋಗೋ ಟೈಮಲ್ಲಿ ಕೂಡ ಯಮುನಾ ನದಿ ತುಂಬಾ ಫುಲ್ ಮಳೆ ಕೂಡ ಬರ್ತಾ ಇದೆ, ನದಿ ಆ ಕಡೆ ಈ ಕಡೆ ಆಗ್ತಾ ಇದೆ. ಆ ಟೈಮಲ್ಲಿ ಶೇಷನಾಗ, ಬಲರಾಮನ ಅವತಾರ ಶೇಷನಾಗ. ಇವಾಗ ನಾವು ವಿಷ್ಣುನ ಮಲಗಿರುವಾಗ ನಾಗ ಇರುತ್ತಲ್ಲ, ಆ ನಾಗ ಕಾಪಾಡುತ್ತೆ ಯಮುನಾ ನದಿ ದಾಟಿಸ್ಬೇಕಾದ್ರೆ. ಅದೊಂದು ಸ್ಟೋರಿ ಇದೆ. ಸೊ ಆ ಯಮುನಾ ದಾಟಬೇಕಾದ್ರೆ ಸುಮಾರು ಅಡೆತಡೆಗಳು ವಾಸುದೇವ ಕಾಣುತ್ತೆ. ಆದ್ರೆ ತಾನೇ ಭಗವಂತನೇ ಭೂಮಿ ಮೇಲೆ ಬಂದಿದ್ದಾನೆ ಅಂತ ಭೂಮಿಗೆಲ್ಲ ಗೊತ್ತಾದ್ಮೇಲೆ ಭೂಮಿನೇ ಸಹಕರಿಸುತ್ತೆ. ಹೌದು, ಓಕೆ. ಅಲ್ಲಿಗೆ ಹೋಗಿ ವಾಪಸ್ ಯಶೋದೆಗೆ ಕೃಷ್ಣನನ್ನು ಬಿಡ್ತಾನೆ. ಯಶೋದೆಯ ಮಗುವನ್ನ ಕೃಷ್ಣನಲ್ಲಿ ಇಟ್ಟು ಅಲ್ಲಿರೋ ಹೆಣ್ಣು ಮಗನ ಕರ್ಕೊ ಬರ್ತಾನೆ. ದೇವಕಿಯ ಜೈಲಲ್ಲಿ ಇರ್ತಾರಲ್ಲ, ಅಲ್ಲಿ ಕೊಲ್ಲಿಕ್ಕೆ ವಾಪಸ್ ಬರ್ತಾನೆ ಕಂಸ. ಹೌದು, ಆ ಹೆಣ್ಮಗುನ ಕೊಲ್ಲಿಕ್ಕೆ ಮಗು ಆದದನ್ನ ಕೊಲ್ತಾನೆ ಇರ್ಬೇಕಲ್ಲ. ನಗ್ತಾನೆ, ಹೆಣ್ಮಗು ನನ್ನನ್ನು ಸಾಯಿಸಕ್ಕಾಗುತ್ತಾ ಅಂತ ಫಸ್ಟ್ ನಗ್ತಾನೆ, ದುರಂಕಾರದಲ್ಲಿ ನಗ್ತಾನೆ. ಆದ್ರೆ ಸಾಯಿಸಕ್ಕೆ ಹೋದಾಗ ದೇವಿಯ ಅವತಾರ ತಗೊಳುತ್ತೆ. ಆಗ ಅಲ್ಲಿ ಪ್ರತ್ಯಕ್ಷ ಆಗಿ ನನ್ನನ್ನು ಕೊಲ್ಲಕ್ಕಾಗಲ್ಲ, ಬಟ್ ನಿನ್ನನ್ನು ಕೊಲ್ಲಕ್ಕೆ ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಇದ್ದಾನೆ, ಅವನು ಬೆಳೆದು ನಿನ್ನನ್ನು ಸಾಯಿಸ್ತಾನೆ ಅಂತ ಹೇಳುವಂತದ್ದು. ಇದು ನಾವು ಕೃಷ್ಣನ ಜನನ ಅಂತ ತಗೊಳ್ಬಹುದು. ಹೌದು, ಓಕೆ. ನಾರದರು ಬಂದು ಋಷಭನ್ ಯಾದವ ಅವನಲ್ಲಿ ರಾಧೆ ಇರ್ತಾಳೆ, ಬಟ್ ರಾಧೆಯ ಕಣ್ಣು ಮುಚ್ಚೆ ಇರುತ್ತೆ. 5 ವರ್ಷ ಆದ್ರೂ ಕೂಡ ಮುಚ್ಚೆ ಇರುತ್ತಲ್ಲ, ಅಂದ್ರೆ ಕೃಷ್ಣನನ್ನ ನೋಡಿದ್ರೆ ಮಾತ್ರ ಓಪನ್ ಮಾಡೋದು ಅಂತ ಹೇಳುದಲ್ಲ. ನಾರದರು ಬಂದು ಅವರಿಬ್ಬರನ್ನ ಒಂದು ಮಾಡ್ತಾರೆ ಅಂತ. ಆಕ್ಚುಲಿ ನಾರದರು ಒಂದು ಮಾಡಿದ್ದು ಏನೋ ಒಳ್ಳೇದೇ. ಆಗ ರಾಧೆ ಕಣ್ಣು ಬಿಟ್ಲು, ಇಬ್ಬರಿಬ್ರು ಮಾತಾಡ್ಕೊಂಡ್ರು, ಆಟಾಡ್ಕೊಂಡು ಇದ್ರು ಅಂತ. ಚಿಕ್ಕದಿಂದ ಆಟಾಡ್ಕೊಂಡು ಇದ್ಲು ಅಂತ. ಬಟ್ ನನಗೆ ಆಕ್ಚುಲಿ ಅಂತ ಗೊತ್ತುಂಟ, ಈಗ ಅಣ್ಣ ತಮ್ಮ ಅಥವಾ ಈ ತರ ಆಗಿದ್ರೆ ಅದು ಬೇರೆ. ಬಟ್ ಪ್ರೀತಿಯ ಮಾಡಿದ್ರು ಅಂತ ಹೇಳುವಾಗ ನಮಗೆ ನಾವು ಥಿಂಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಪ್ರೀತಿ ಮಾಡಿದವನೇ ಮದುವೆ ಆಗಬೇಕು ಆ ತರ ಅಲ್ಲ ಮೈಂಡ್ ಸೆಟ್. ಈಗ ಯಾವನೇ ಆಗಿದ್ರು ಇವತ್ತಿನ ಕಾಲದಲ್ಲಿ ನಾವೀಗ ಪ್ರೀತಿ ಮಾಡಿದವನನ್ನು ಬಿಟ್ಟು, ಈಗ ಎಕ್ಸಾಂಪಲ್ ಹೇಗೆ ತಗೊಳ್ಳು ಅಂತ ಹೇಳಿದ್ರೆ, ದೇವರಿಗೆ ಅವರ ಪ್ರೀತಿಯನ್ನು ಉಳಿಸಿಕೊಳ್ಳಕ್ಕಾಗಿಲ್ಲ, ಮತ್ತೆ ಇನ್ನು ನಾವೆಲ್ಲ ಏನು, ಅದು ತಪ್ಪು. ಯೋಚನೆ ಮಾಡಬಾರ್ದು, ಮಾಡೋದೆಲ್ಲ ಮಾಡಿ ದೇವರಿಗೆ ಅಷ್ಟೇ ಹೆಂಡತಿ ಇರಂತೆ. ನಮಗೆ ಅಂದ್ರೆ ಈ ತರ ವಿಚಾರಗಳ ಡೆಪ್ತ್ ಆಗಿ ತಿಳ್ಕೊಳ್ಬೇಕು, ಯಾಕೆ ಮಾಡಿದ್ದು ಏನು ಅಂತ. ನಮ್ಗೆ ಶಿಕ್ಷಣಗಳು ಕೂಡ ಇದರಿಂದ ಬಂದಿದೆ. ಭಗವದ್ಗೀತೆಯನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕದಲ್ಲೆಲ್ಲ ಹೋಗಿ ಅವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಇಂಡಿಯನ್ಸ್ಗೆ ಬಂದು ಸೇಲ್ ಮಾಡ್ತಾರೆ, ಹೇಳ್ತಾರೆ ಅಂತ. ಸುಮಾರು ಜನ ಬಂದು ಇಸ್ಕಾನ್ ಅಲ್ಲಿ, ಮೈನ್ ಫೌಂಡೇಶನ್ ಇಸ್ಕಾನ್ ಅಲ್ಲಿ ಸುಮಾರು ಜನ ಫಾರಿನರ್ಸ್ ಇದಾರೆ. ಎಷ್ಟು ಜನ ಇದಾರೆ ಅಂದ್ರೆ ಒಂದು ನಾವು ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಜನ ಇದಾರೆ. ಅಷ್ಟು ಜನ ಹೆಲ್ಪ್ ಕೂಡ ಮಾಡ್ತಾರೆ. ಅದಕ್ಕೆಲ್ಲ ಅವರು ಬಂದು ನಮಗೆ ಟೀಚ್ ಕೊಡುವ ರೀತಿಯಲ್ಲಿ ಆಗಿದೆ. ಅಂದ್ರೆ ನಮ್ಮ ಶಿಕ್ಷಣ ಅಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು. ನಾನು ತುಂಬಾ ವಿಡಿಯೋಸ್ ಗಳು ನೋಡಿದೀನಿ, ಅದ್ರಲ್ಲಿ ಅವರು ಭಗವದ್ಗೀತೆ ಸೇಲ್ ಮಾಡೋದು. ಹೌದು, ಅವರು ಕಾಸು ಕೇಳಲ್ಲ, ನಿಮ್ಗೆ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ ನಮ್ಗೆ. ಒಳ್ಳೆ ವಿಚಾರಗಳಿಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಬ್ರು ತಗೋತಾರೆ,
ಅದು ಅವರ ಆಲೋಚನೆಗಳು ಆತರ ಬಂದಿದೆ. ಅದೇ ಮುಖ್ಯವಾಗಿ ಈಗ ರಾಧಾ ಮತ್ತು ಕೃಷ್ಣನ ನೋಡುವಾಗ, ರಾಧಾ ಮತ್ತು ಕೃಷ್ಣ ಒಂದ್ ಟೈಮಲ್ಲಿ ರಾಧೆ ಹೇಳ್ತಾಳಂತೆ ಕೃಷ್ಣನನ್ನ ಮದುವೆ ಆಗ್ಬೇಕು ಆ ರೀತಿ. ಆಗ ಕೃಷ್ಣನೇ ಹೇಗಾದ್ರೂ ಮಾಡಿ ಇದನ್ನ ಮದುವೆಯನ್ನ ತಪ್ಪಿಸ್ಬೇಕು ಅಂತ. ಅಂದ್ರೆ ಕೃಷ್ಣನಿಗೆ ಗೊತ್ತಿರುತ್ತೆ ನಾನು ಬಂದಿರೋದೇ ಏನು ಮದುವೆ ಆಗ್ಲಿಕ್ಕೆ, ಈ ತರದ ಧರ್ಮ ಕಾಪಾಡಕ್ಕೆ. ಬಟ್ ಅವಳು ಪಕ್ಕ ಇರ್ತಾಳೆ, ಮದುವೆ ಆಗ್ಲಿಕ್ಕೂ ಕೂಡ ರೆಡಿ ಇರ್ತಾಳೆ. ಅಂದ್ರೆ ಈಗ ಇವಾಗಿನ ಸಮಾಜದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹಾಗೆ ಇರ್ಬೇಕಲ್ಲ, ಪ್ರೀತಿ ಮಾಡಿದವನೇ ಮದುವೆ ಆಗ್ಬೇಕು. ಅಥವಾ ಸನ್ನಿವೇಶ ಇರುತ್ತೆ ಮದುವೆ ಆಗಲ್ಲ. ಯಾಕೆ ಈಗ ನಾವು ನಾರ್ಮಲ್ ಮನುಷ್ಯರು ನೋಡುವಾಗ ಯಾಕೆ ಆಗದು, ಒಟ್ಟಿಗೆ ಇರ್ಬೇಕು. ಕೆಲವರು ಲಿವಿಂಗ್ ರಿಲೇಷನ್ ಅದು ಏನೇನೋ ತಗೊಳ್ತಾರೆ, ಒಟ್ಟಿಗೆ ಇರ್ತಾರೆ, ಒಂದೇ ರೂಮಲ್ಲಿ ಇರ್ತಾರೆ, ಬಟ್ ಲಾಸ್ಟ್ ಮದುವೆ ಆಗಲ್ಲ. ಈಗ ಎಕ್ಸಾಂಪಲ್ ತಗೊಳ್ಳೋರು ಇದನ್ನ ಹೀಗೆ ತಗೊಳ್ತಾರೆ. ಮತ್ತೆ ಒಬ್ಬೊಬ್ರು ನಾನೇ ಕೃಷ್ಣ ಅಂತ ತಗೋತಾರೆ, ನಾನು ಅಷ್ಟು ಜನನ ಆಟಾಡಿಸ್ತೀನಿ ಕೃಷ್ಣ. ಈಗಿನ ಕಾಲದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾದ್ರು ಈ ರೀತಿಯಲ್ಲಿ ನಾವು ಜಾಸ್ತಿ. ಹೌದು, ಈಗ ತಪ್ಪುಗಳೇನಾದ್ರು ಮಾಡಿದ್ರೆ ಕೃಷ್ಣನಿಗೆ ಅಷ್ಟು ಇಲ್ವಾ, ನಾವು ಆ ತರ ಮೈಂಡ್ ಸೆಟ್ ಹಾಗೆ ರಾಮನ ತಗೊಳ್ಳಲ್ಲ, ಯಾಕೆ ತಗೊಳ್ಳಲ್ಲ. ಆ ಇದು ನೋಡಿದಾಗ ನಮ್ಗೆ ರಾಧೆ ಆ ತರ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಈಗಿನ ಕಾಲದಲ್ಲಿ ಕೃಷ್ಣನ್ ತರ ಇದೆ ಅಂತೇಳಿ ಎಕ್ಸಾಂಪಲ್ ತಕೊಂಡು ಇವರು 4-5 ಜನನ ತಪ್ಪು ಅಂತಲ್ಲ, ಹೇಗೆ ಬದುಕಲಿಕ್ಕೆ ಆಗ್ತದೆ. ಮತ್ತೆ ನಾವು ಕೃಷ್ಣನನ್ನೇ ನಾವು ನೋಡ್ಕೊಂಡು ನಾವು ಈ ತರ ಮಾಡ್ತಾ ಇದೀವಿ ಅನ್ನೋದು ತಪ್ಪು. ಅದು ಹೀಗೆ ನೋಡಿದ್ರು ತಪ್ಪು. ಅಂದ್ರೆ ಅವ್ರಿಗೆ ಅದು ಆಕ್ಚುಲಿ ಗೊತ್ತಿಲ್ಲ. ಆ ಉದ್ದೇಶದಿಂದಲೇ ನಾನು ಎಷ್ಟೋ ಸಮಯದಲ್ಲಿ ಉಂಟಲ್ಲ, ಈಗ ರಾಮ ಮತ್ತು ಕೃಷ್ಣನಿಗೆ ಹೋಲಿಸಿದಾಗ ನಮ್ಗೆ ತುಂಬಾ ಇಷ್ಟ ಆಗುದು ಯಾವ್ದು, ರಾಮ ಇಷ್ಟ ಆಗುದಿಲ್ಲ. ಬಟ್ ನಾವೀಗ ಎಕ್ಸಾಂಪಲ್ ಎಲ್ಲ ಕೊಡುವಾಗ ಕೃಷ್ಣನನ್ನ ಸ್ವಲ್ಪ ಕಡಿಮೆ ಕೊಡ್ತಾ ಇದ್ವಿ, ತುಂಟ ಅದು ಇದು ತೆಳುವ ಉದ್ದೇಶಕ್ಕೆ. ಹಾಗಾಗಿ ನೋಡಿದ್ರೆ ರಾಧೆನೆ ಬೆಟರ್ ಅಂತ ಹೇಳ್ಬೋದಲ್ಲ. ಒಂದು ಸನ್ನಿವೇಶ ಬರುತ್ತೆ ಯಾವ ತರ ಅಂದ್ರೆ ಕೃಷ್ಣನ ರಾಧೆ ಕೃಷ್ಣನ ಖಾನ ಅಂತ ಕರೀತಾ ಇರ್ತಾರೆ. ಖಾನ ಅಂದ್ರೆ ಒಂದು ಪ್ರೀತಿಯಿಂದ ಪೆಟ್ ನೇಮ್. ರಾಧೆ ನಾವ್ ಇವಾಗ ಈ ಕಾಲದಲ್ಲೆಲ್ಲ ಬೇಬಿ ಚಿನ್ನು ಗಿನ್ನು ಅಂತ ಅದೇ ರೀತಿಯಲ್ಲಿ ಖಾನ. ನಂಗೆ ಡೌಟ್ ಉಂಟು, ನೀವ್ ಯಾವ್ದು ಬೇಬಿ ಕರೀತಿದ್ರ ಅದಪ್ಪ ನಿಮ್ಮ ಬಾಯಲ್ಲಿ ಅಂದ್ರೆ ಜನರಲ್ ನಾವೀಗ ಟಿವಿ ಸೀರಿಯಲ್ ಅದು ಇದೆಲ್ಲ ಅದ್ರಲ್ಲಿ ನೋಡ್ತೀವಿ, ಅದ್ರ ಫಿಲಮ್ ಎಲ್ಲ ನೋಡ್ತೀವಿ. ಅದು ಅದೇ ತರ ಇವಾಗ ಖಾನ ಅಂತ ಪ್ರೀತಿನ, ತುಂಬಾ ಪ್ರೀತಿನ ರಾಧೆ ಕರೀತಾ ಇರ್ತಾಳೆ. ಸೊ ಕರೆಯೋ ಟೈಮಲ್ಲಿ ಒಂದು ದಿನ ರಾಧೆ ತುಂಬಾ ಪ್ರೀತಿಯಿಂದ ತನ್ನ ಗಂಡನ ರೀತಿಯಲ್ಲಿ ಕರೆಯಕ್ಕೆ ಹೋಗ್ತಾಳೆ. ಕೃಷ್ಣನಿಗೆ ಅದು ಬೇಜಾರಾಗುತ್ತೆ. ಏನಕ್ಕಂದ್ರೆ ಅವನು ತನ್ನ ಅವನ ಸುಖ ದುಃಖಗಳನ್ನ, ರಾಧೆಯ ಸುಖ ದುಃಖಗಳನ್ನ ಶೇರ್ ಮಾಡ್ಕೊಂಡು ಒಂದೇ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನನ್ಗೆ ಯಾರು ಇಲ್ಲ ಸುತ್ತಮುತ್ತ, ನನ್ನ ಸ್ನೇಹಿತರು ಇಲ್ಲ, ಯಾರು ಇಲ್ಲ, ನೀನ್ ಒಬ್ಳೇ ಇರುವ, ನನ್ನ ಕಷ್ಟಗಳನ್ನ ನಾನು ಯಾರ ಹತ್ರ ಹೇಳ್ಕೋಬಹುದು. ಇವಾಗ ನಿಮ್ಗೆ ಒಬ್ರು ಫ್ರೆಂಡ್ ಅಂತ ಇದ್ರೆ ನೀವು ಅವರ ಕಷ್ಟಗಳನ್ನ ನೀವು ಅವರೊಬ್ಬರ ಹತ್ರ ಹೇಳ್ಕೊತೀರಾ, ಎಲ್ಲರ ಹತ್ರ ಹೇಳ್ಕೊಬಂದ್ರೆ ಅದು ಚೆನ್ನಾಗಿರಲ್ಲ. ಅದು ಯಾವ ತರ ಅಂದ್ರೆ ಎಲ್ಲಾರ್ಗೂ ಒಂದೇ ರೀತಿಯಲ್ಲಿ ನೋಡೋ ತರ ಆಗುತ್ತೆ. ಆದ್ರೆ ರಾಧೆನೇ ಕೃಷ್ಣ ನೋಡ್ತಿದ್ದ ರೀತಿಯೇ ಬೇರೆ, ರಾಧೆ ಕೂಡ ಕೃಷ್ಣ ನೋಡ್ತಿದ್ದ ಬೇರೆ ರೀತಿನೇ ಬೇರೆ. ಸೊ ಹಾಗೆ ಅವರು ನನ್ನ ಸುಖ ದುಃಖಗಳನ್ನ, ನಿನ್ನ ಸುಖ ದುಃಖಗಳನ್ನ ಹಂಚ್ಕೊಳ್ಳೋಣ, ಖುಷಿಯಾಗಿರೋಣ. ಈ ಕ್ಷಣಕ್ಕೆ ಅಂದ್ರೆ ನಾವು ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾಳೆ ನಮ್ಮ ಇಬ್ಬರ ಮಧ್ಯದಲ್ಲಿ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಂತೂ ಕೃಷ್ಣ ಹೇಳಿಲ್ಲ. ಮದ್ವೆ ಗೊತ್ತಿತ್ತು ಕೃಷ್ಣನಿಗೆ, ಹೇಳಿದ್ದು ತಪ್ಪಿಸ್ಕೊಳ್ಳೋಕೋಸ್ಕರ ಹೇಳುದು ನಾನು ನನ್ನ ಸುಖ ದುಃಖ ನಿನ್ನ ಸುಖ ದುಃಖ ಹಂಚ್ಕೊಂಡು ಆರಾಮಾಗಿ ಇರೋದ, ಯಾವ್ದೇ ರೀತಿಯ ಪ್ರೇಮಿಯಾಗಿ ಇರೋದು ಬೇಡ, ಹಂಗೆ ಇದ್ರೆ ಚೆನ್ನಾಗಿರ್ತೀವಿ ಅಂತ ಹೇಳ್ತೇವೆ. ಇನ್ನೊಂದು ಕೆಲವು ಹೇಳ್ತಾರೆ, ಅದೇ ನಾ ಮೊದ್ಲು ಹೇಳಿದಾಗೆ ರಾಧೆಗೆ ಏನು ತಾನು ಬಡವಳು, ಬಲಶಾಲಿ ಎಲ್ಲ ಅಂತ ಹೇಳುವ ಉದ್ದೇಶದಿಂದ ರಾಧೆನೇ ಬಿಟ್ಲು ಅಂತ ಹೇಳ್ತಾರೆ. ಇನ್ನೊಂದು ಇದರಲ್ಲಿ ಕೃಷ್ಣನೇ ತಪ್ಪಿಸಿದ ಅಂತ. ರಾಧೆಗೆ ಯಾವ ತರ ಮನ್ಸಿರುತ್ತಂದ್ರೆ ನಾನು ಮದ್ವೆ ಆದ್ರೂ ಕೂಡ ಕೃಷ್ಣನ ಹಾಗೆ ಇರಬೇಕು, ಕೃಷ್ಣನ್ ತರಾನೇ ಇರ್ಬೇಕು. ಯಾರೇ ಮದ್ವೆ ಆದ್ರೂ ಅವ್ರು ಕೃಷ್ಣನ್ ತರಾನೇ ಇರ್ಬೇಕು. ಇವಾಗ ಒಬ್ಬ ಪ್ರೇಮಿಗಳಿಗೆ ಇರುತ್ತೆ, ನಾನು ಇವಾಗ ಅವನ ಮದ್ವೆ ಆಗಕ್ಕಾಗಿಲ್ಲ ಅಂದ್ರೆ ನನಗೆ ಬೇರೆ ಯಾರನ್ನ ನೋಡಿದ್ರು ನನಗೆ ಬೇಡ ಆ ತರ ಇರುತ್ತೆ. ಮೈಂಡ್ ಸೆಟ್ ಫಿಕ್ಸ್ ಆಗಿರುತ್ತೆ, ಕೃಷ್ಣನ್ ತರಾನೇ ಇರ್ಬೇಕು, ನನಗೆ ಕೃಷ್ಣನ ಗುಣಗಳೇ. ರಾಧೆ ಮದ್ವೆ ಆದ್ರೂ ಕೂಡ ಕೃಷ್ಣನ ಗುಣಗಳ, ಸ್ವಲ್ಪ ಕೃಷ್ಣನ ಗುಣಗಳ ಇರೋರ್ನಿ ಕೂಡ ಮದ್ವೆ ಆದ್ರೂ ಕೂಡ ಒಟ್ಟಿಗೆ ಇರ್ಲಿಲ್ಲ, ಬೇರೆ ಅದು ಜಗಳ ಆಗುತ್ತೆ, ಹೋಗುತ್ತೆ ಅಂತ. ಆಮೇಲೆ ಏನು ಕಂಸನನ್ನ ಕೊಲ್ಲಿಕ್ಕೆ ಮಥುರಾಗೆ ಹೋಗುದು ಬಲರಾಮನ ಜೊತೆ. ಬಲರಾಮ ತುಂಬಾ ಕ್ಲೋಸ್, ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅದೇ ಸ್ವಂತ ತಮ್ಮನ ರೀತಿ, ಅಣ್ಣನ ರೀತಿಯಲ್ಲಿ ಇದ್ದವರು, ಅಣ್ಣ ತಮ್ಮನ ರೀತಿ ಇದ್ದವರು. ಸೊ ಕೊನೆ ತನಕ ಇದ್ದಿದ್ದೆ ಬಲರಾಮ. ಯಾವುದೇ ಕಷ್ಟ ಸುಖ ತನಕ ಇದ್ದಿದ್ದು
ಕೃಷ್ಣ ಯಾರು ಅಂತ ಬಲರಾಮನಿಗೆ ಗೊತ್ತಿತ್ತಲ್ಲ. ಕೃಷ್ಣ ಯಾರು ಅಂತ ಬಲರಾಮನಿಗೆ ಗೊತ್ತಿತ್ತು. ಹೌದೌದು. ಅದೇ ಈಗ ರಾಧೆಗೆ ಗಂಡ ಅಂತ ಅವಳು ತಿಳ್ಕೊಂಡ್ರೆ ಕೃಷ್ಣ ಬಲರಾಮನಿಗೆ ಮೊದ್ಲೇ ಗೊತ್ತಿತ್ತು ಗಂಡಾಗ್ಲಿ ಚಾನ್ಸ್ ಇಲ್ಲ ಆತರ. ಕೃಷ್ಣನ ಒಂದು ಡ್ಯಾನ್ಸ್ ಇದೆ, ನಾಗನ ಮೇಲೆ ಡ್ಯಾನ್ಸ್ ಮಾಡೋದು, ಸಂಹಾರ ಮಾಡೋ ಟೈಮ್ ಅದನ್ನ ನೋಡಿ ಜನರೇ ಅದು ಯಾವ ತರ ಅಂದ್ರೆ ನಾವಿವಾಗ ಒಂದು ಚಿಕ್ಕ ನೋಡ್ರೇನೆ ಎಷ್ಟು ಭಯ ಆಗುತ್ತೆ ನಮ್ಗೆ. ಇದೊಂದು ಚಿಕ್ಕ ಒಂದು 4-7 ವರ್ಷದ ಮಗು ಒಂದು ಹಾವು ಜೊತೆ ಆಟ ಆಡ್ತಿದೆ ಅಂದ್ರೆ ಎಂತವ್ರಿಗಾದ್ರೂ ಒಂದು ಅಂದ್ರೆ ಕೃಷ್ಣನಿಗೆ ಎಲ್ಲ ಗೊತ್ತಿತ್ತು, ಏನ್ ನಡೆಯುತ್ತೆ ಏನಾಗುತ್ತೆ ಅಂತ ಪ್ರತಿಯೊಂದು ಕೃಷ್ಣನಿಗೆ ಗೊತ್ತಿತ್ತು. ಆಕ್ಚುಲಿ ಈಗ ನಾವು 16,101 ಹೆಂಡತಿಯರ ಗಂಡ ಅಂತ ಕೃಷ್ಣನಿಗೆ ಹಣೆ ಪಟ್ಟಿ ಕೊಟ್ಟು ಹಿಡಿದ್ವಿ. ಇದು ಭಯಂಕರ ಅಂದ್ರೆ ಏನು ನಾವೆಲ್ಲ ಅನ್ಕೊಂಡಿದ್ವಿ, ಇವಾಗ್ಲೂ ಕೂಡ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಕೃಷ್ಣ ಅಂತ ಹೇಳಿದ್ರೆ ಅವನು ಅಷ್ಟು ಹೆಂಡತಿ ಗಂಡ ಹಾಗೆ ಹೇಗೆ ಏನೆಲ್ಲ ಮಾತಾಡೋದು ಅಂತ ಎಕ್ಸಾಂಪಲ್ ಕೊಡೋದು. ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ, ಮಾಡಿಕೆ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಇದೆಲ್ಲ ಇದು ರಿಯಾಲಿಟಿ ಗೊತ್ತಿರಲ್ಲ ಹೇಗೆ ಅಂತ. ಅಂದ್ರೆ ಅದು ಹೇಗೆ ಅಂತ ಈಗ 16,101 ಹೆಂಡತಿಯರ ಗಂಡ ಹೇಗೆ ಅದು ಅಂತ ಅಂದ್ರೆ ನರಕಾಸುರ ಸಂಹಾರ ಮಾಡಿ ಅಂದ್ರೆ ಭೂಮಿ ತಾಯಿ ಇನ್ನೊಂದು ರೂಪ, ನರಕ ಅಲ್ಲ ಸತ್ಯಭಾಮೆ ಇನ್ನೊಂದು ರೂಪ ಭೂಮಿ ತಾಯಿ. ಸೊ ಭೂಮಿ ತಾಯಿ ನರಕಾಸುರನ ವಧೆ ಹೇಳಿದ್ರೆ ಭೂಮಿ ತಾಯಿ ಕೈಯಿಂದ ಸಾಧ್ಯ. ಸೊ ಅದು ಕೃಷ್ಣನ ಕೊಲ್ಲಕ್ಕಾಗಲ್ಲ, ಭೂಮಿ ತಾಯಿಯಿಂದನೇ ಸಾಧ್ಯ. ಸೊ ಆ ಟೈಮಲ್ಲಿ ಸತ್ಯಭಾಮೆ ನರಕಾಸುರನ ಸಾಯಿಸಿದಾಗ ಸೊ ಅಷ್ಟು ಅಲ್ಲಿ ಅವನು ಕೂಡ ನರಕಾಸುರ ಕೆಟ್ಟವನು. ಹೌದು, ಇಡೀ ಹೆಣ್ಮಕ್ಳನ್ನೆಲ್ಲ ಮಾಡ್ತಾ ಇದ್ದ. ಅಲ್ಲಿ ಊರ್ಗ್ ಹೋಗಿ ಅಲ್ಲಿರೋ ಹೆಣ್ಮಕ್ಳನ್ನ ಒಂದು ಗೂಡಾಕೋದು, ಜೈಲಲ್ಲಿ ಒಂದ್ ಬೆಟ್ಟದಲ್ಲಿ ಇಟ್ಕೊಡ್ತಾ ಇದ್ದ. ಸೊ ಅದನ್ನ ನೋಡಿ ಅಲ್ಲಿ ಅಷ್ಟು ಜನ ಹೆಣ್ಣು ಮಕ್ಕಳನ್ನ ನೋಡಿ ಕೃಷ್ಣನಿಗೆ ದುಃಖ ಆಗುತ್ತೆ. ಸೊ ಅಲ್ಲಿ ಇವಾಗ್ಲೂ ಅದೇ ಸೊಸೈಟಿಯಲ್ಲಿ ಇವಾಗ್ಲೂ ನಾವು ನೋಡೋದೇ ಅದೇನೆ. ಇವಾಗ ಒಂದು ಹುಡುಗಿ ಒಂದು ಚಿಕ್ಕ ಯಾವ್ದಾರ ವಿಷಯದಲ್ಲಿ ಸಿಗಾಕೊಂಡ್ರೆ ಇಲ್ಲ ಜೈಲ್ಗೆ ಹೋಗಿ ಬಂದ್ರೆ ಅವಳನ್ನ ಯಾರು ಕೂಡ ಸೊಸೈಟಿ ಒಪ್ಕೊಳ್ಳೋದಿಲ್ಲ. ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ. ಆಗ ಭೂಮಿ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ನರಕಾಸುರನನ್ನ ವಧೆ ಮಾಡ್ತಾಳೆ. ನರಕಾಸುರ ವಧೆ ಅಂತ ಯಕ್ಷಗಾನದಲ್ಲೆಲ್ಲ ನಾವು ನರಕಾಸುರ ರಾಕ್ಷಸನ ವಧೆ ಆಗ್ತಾರೆ, ಅದು ಭೂಮಿ ತಾಯಿ ಮಾಡ್ತಾಳೆ. 16,101 ಹೆಣ್ಮಕ್ಳು ಅವರವರ ಮನೆಗೆ ಇವನು ನರಕಾಸುರ ರಾಕ್ಷಸ ಇದ್ದಾನಲ್ಲ ಅವನನ್ನು ಕೊಲೆ ಆದ ನಂತರ ಅವರೆಲ್ಲ ಅವರವರ ಮನೆಗೆ ಹೋಗ್ತಾರೆ. ಹೌದು, ಈಗ ಮತ್ತೆ ಅವ್ರಿಗೆ ಫ್ರೀ ಹೌದು, ಆದ್ರೆ ಅವರ ಮನೆಯವರು ಒಪ್ಕೊಳ್ಳಲ್ಲ ಅಂತ. ಹೌದು, ಒಪ್ಕೊಳ್ಳೋದಿಲ್ಲ. ಸೊ ಆ ಟೈಮ್ ಅಲ್ಲಿ ಕೃಷ್ಣನಿಗೆ ದುಃಖ ಆಗುತ್ತೆ. ಸೊ ಅಷ್ಟು ಜನನು ಅವನೇ ಮದುವೆ ಆಗ್ತಾರೆ. ಅಂದ್ರೆ ಅಷ್ಟು ಅವನು ಮದುವೆ ಆಗ್ತಾರೆ ಅಂತ ಹೇಳುದು ಹೇಳುವಾಗ ಈಸಿ, ಬಟ್ ನಾವು ಹೇಳುದಂತ ಅದು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ನೆಲೆ ಇಲ್ಲ. ಹೌದು, ಅವರನ್ನ ಏನು ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಗಂಡ ಅಥವಾ ಈ ತರನೇ ಆಗಿರ್ಬೇಕಾಗಿರ್ಬೋದು. ಅಂದ್ರೆ ಈಗ ಗಂಡ ಆದ್ರೆ ಮಾತ್ರ ಅವರನ್ನ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಕಾನೂನು ಬಾಹಿರ ಆತರ ಇರ್ಬೋದು. ಆ ಕಾರಣಕ್ಕೆ ಕೃಷ್ಣ ಗಂಡ ಅಂತ ಒಪ್ಪಿಕೊಂಡಿರ್ಬೋದು. ಬಟ್ ಅವ್ರ ನಡುವೆ ಏನು ಸಂಬಂಧ ಇಲ್ಲ. ಇವಾಗ ಒಂಟಿ ಹೆಣ್ಣು ಅಲ್ಲಿದ್ರೆ ಅವರ ಬೇರೆ ರೀತಿಯಲ್ಲಿ ನೋಡೋದು ಆತರ ಎಲ್ಲ ಸಿಚುಯೇಷನ್ ಬರಬಾರ್ದು. ಸೊಸೈಟಿ ಒಪ್ಕೋಬೇಕು ಇವ್ರನ್ನ ಅನ್ನೋ ಕಾರಣಕ್ಕೋಸ್ಕರ ಇವನ್ ಗಂಡ ಜೊತೆ ಇರುವಾಗ ಅಲ್ಲಿ ಏನು ಸಂಬಂಧ ಇಲ್ಲ ಆತರ ಅಂತ ಹೇಳುವುದು ನಾವು ಕೇಳ್ಬೋದು. ಓಕೆ, ಇದು ರಿಯಾಲಿಟಿ. ಹೌದು, ಇದು ನಿಜವಾದ ಸತ್ಯ. ನಾವ್ ಇದನ್ನೇ ಎಕ್ಸಾಂಪಲ್ ಆಗಿ ನಾವು ಆಚೆ ಹೋಗಿ ಎಲ್ಲಾದ್ರೂ ನಾವು ನಿನ್ನ ಮದುವೆ ಐತಿ ಆದ್ರೆ ಕಷ್ಟ. ಅವ್ರೀಗ ಕೆಲವರು ಇರ್ಬೋದು, ಹೇಗೆ ಹೇಳಿದ್ರೆ ಲವರ್ಸ್ ಗಳೆಲ್ಲ ಇರ್ಬೋದಲ್ಲ, ನಾನು ಅವನ ಜೊತೆ ಮಾತಾಡಿದ್ರೆ ಅಥವಾ ನಾನು ಅವಳ ಜೊತೆ ಮಾತಾಡಿದ್ರೆ ಅಂದ್ರೆ ಕೃಷ್ಣನಿಗೆ ಅಷ್ಟು ಹೆಣ್ಮಕ್ಳು ಇರಲಿಲ್ಲ, ಅವನೇನಾದ್ರು ದೇವ್ರಲ್ಲ, ಇವರನ್ನೇ ಕೃಷ್ಣನಿಗೆ ಹೋಲಿಸ್ಕೊಂಡು ಆತರ ಎಲ್ಲ ಮಾಡೋರು ತುಂಬಾ ಜನ ಇರ್ಬೋದು. ಒಳ್ಳೆ ರೀತಿಯಲ್ಲಿ ಹೋಲಿಸ್ಕೊಳ್ಳೋದಿಲ್ಲ, ಅವರೆಲ್ಲ ಕಳ್ಳನ್ ಮಕ್ಕಳು. ಅದು ಯಾವ ತರ ಅಂದ್ರೆ ಇವಾಗ ಕಾನ್ ಮಾಡಕ್ಕಾಗಲ್ಲ ಆದ್ರೂ ಮಾಡ್ತೀವಿ. ಆತರ ಈಗ ಕೃಷ್ಣನಿಗೆ 16,101 ಹೆಂಡತಿಯರ ಬಗ್ಗೆ ನಾವು ಮಾತಾಡಿದ್ವಿ. ಯಾವ ರೀತಿಯ ಅವ್ರ ನಡುವೆ ಯಾವ್ದು ಸಂಬಂಧ ಇಲ್ಲ ಅಂತ. ಬಟ್ ಸಂಬಂಧ ಇರುವಂತಹದ್ದು 8 ಜನ, 8 ಹೆಂಡತಿಯರು ಅಂತ. ಸತ್ಯಭಾಮೆ, ರುಕ್ಮಿಣಿ, ಈ ತರ ಸುಮಾರು 8 ಜನ ಇದ್ದಾರೆ. ಅವ್ರಿಗೆ 9 ಮಕ್ಕಳು. 8 ಜನ ಅಂತ ಹೇಳಿ ನಾರ್ಮಲ್ ಆಗಿ ನಾವೀಗ ಗಮನಿಸೋದಾದ್ರೆ ಸ್ವಲ್ಪ ಜಾಸ್ತಿನೇ ಆಯ್ತು. ಬಟ್ ಕೃಷ್ಣನ ಅವತಾರ ಹೇಳ್ಲಿಕ್ಕಾಗಲ್ಲ. ಆ ಟೈಮ್ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಅಥವಾ ಏನಾದ್ರು ಅನಿವಾರ್ಯ ಬಂದಿರ್ಬೋದು, ಇದೇ ಬೇರೆ ರೀತಿ ಅನುಭವ ಬಂದ್ರೆ ಆ ರೀತಿಯಲ್ಲಿ 8 ಜನ ಅಂತ. ಈಗ ಸತ್ಯಭಾಮೆ, ರುಕ್ಮಿಣಿ ಈ ತರ 8 ಜನ ಅಂತ ಹೇಳ್ಬೋದಲ್ಲ. ನೆಕ್ಸ್ಟ್ ನಮ್ಗೆ ರಾಧೆ ಕಾಣಲ್ಲ. ಸೊ ರಾಧೆಯ ಮನಸ್ಸಲ್ಲಿ ಅಷ್ಟೇ ಕೃಷ್ಣ. ಹೌದು, ಅದು ಒಂದು ಕೇಳ್ಬಿಟ್ಟೆ ನಾವು ಲಾಸ್ಟ್ ಎಂತ ಹೇಳ್ಬೋದು ಅಂತ ಹೇಳಿದ್ರೆ, ಕೃಷ್ಣನಿಗೆ ಒಂದ್ಸಲ ತಲೆನೋವು ಬಂತ. ಹೌದು, ತಲೆನೋವು ಬಂದು ಕೃಷ್ಣನಿಗೆ ಹೇಳ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇದೆಲ್ಲ ಕೃಷ್ಣನಿಗೆ ಗೊತ್ತಿರುತ್ತೆ ಏನು ಎಂತ ಅಂತ. ಬಟ್ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೃಷ್ಣನಿಗೆ ತಲೆನೋವು ಬಂದಂತೆ. ತಲೆನೋವು ಬರುವಾಗ ಎಲ್ಲರೂ ಏನೆಲ್ಲ ಮದ್ದು ಕೊಟ್ಟರಂತೆ, ಏನು ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತೆ.
ಆವಾಗ ನಾರದರು ಬರ್ತಾರಂತೆ. ನಾರದರು ಬಂದು ಕೇಳ್ತಾರೆ, ಕೃಷ್ಣನಲ್ಲೇ ಕೇಳ್ತಾರೆ, ನಿನ್ನ ತಲೆನೋವು ಹೋಗ್ಲಿಕ್ಕೆ ಎಂತ ಮಾಡ್ಬೇಕು ಅಂತ. ಆಗ ಕೃಷ್ಣ ಹೇಳ್ತಾರೆ ಅಂತ, ಇಲ್ಲ ನನ್ನ ತಲೆನೋವಿಗೆ ಮದ್ದು ಉಂಟು, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಹೆಂಡತಿಯರಲ್ಲಿ ಯಾರಾದ್ರೂ ಬಂದು ಅವರ ಕಾಲಿನ ಅಡಿಯೆಲ್ಲ ಧೂಳನ್ನು ತೆಗೆದು ನನ್ನ ಹಣೆಗೆ ತೆಕ್ಕಿದ್ರೆ ತಲೆನೋವು ಕಡಿಮೆ ಆಗ್ತದೆ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಧೆ ನಮಗೆಲ್ಲ ಈಗ ನಾರ್ಮಲ್ ಕೃಷ್ಣ ರಾಧೆ ಅಂತ ನಾವು ಯಾಕೆ ಹೇಳ್ತೇವೆ ಅಂತ, ಅಷ್ಟು ಮಹತ್ವ ರಾಧೆಗೆ ಯಾಕೆ ಅಷ್ಟು ಮಹತ್ವ ಅಂತ ಕೊಡ್ತೇವೆ ಅಂತ ಹೇಳುವ ಉದ್ದೇಶಕ್ಕೆ ಹೇಳ್ತಾ ಇರೋದು. ಹಾಗಾಗಿ 16,101 ಹೆಂಡತಿಯರು ಮತ್ತೆ ಈ ತರ 8 ಹೆಂಡತಿಯರು ಎಲ್ಲರ ಹತ್ರ ಕೇಳಿದ್ರು ಕೂಡ ಯಾರು ಇದಕ್ಕೆ ಒಪ್ಪಲ್ಲ. ಅಂದ್ರೆ ಅವರ ಕಾಲಿನ ಅಡಿಯ ಧೂಳನ್ನು ತೆಗೆದು ಕೃಷ್ಣನ ಹಣೆಗೆ ಇಡ್ಲಿಕ್ಕೆ ಅವರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತ ಹೇಳಿದ್ರೆ, ಅವರು ಆತರ ಮಾಡಿದ್ರೆ ಅವರಲ್ಲಿರುವ, ಈಗ ಯಾರು ಕಾಲಿನಡಿಯ ಧೂಳನ್ನು ತೆಗೆದು ಹಣೆಗೆ ಹಾಕಿದ್ನೋ ಅವರಲ್ಲಿರುವ ಒಳ್ಳೆಯ ಗುಣಗಳು ಅಥವಾ ಕೆಟ್ಟಗಳು ಏನೇ ಇದ್ರು ಕೂಡ ಅದು ಕೃಷ್ಣನಿಗೆ ಬರುತ್ತೆ ಅಂತ. ಆಗ ಅವರು ಬದುಕಿದ್ದು ಆತರ ಅಲ್ಲ, ಅಂದ್ರೆ ಫಲಪಕ್ಷ ಎಲ್ಲ ಕೃಷ್ಣನಿಗೆ ಹೋಗ್ತದೆ ಅಂತ. ಬಟ್ ಅಷ್ಟು ಜನ ಹೆಂಡತಿ ಇರಿದ್ರು ಅವರು ಏನು ಅದರ ಬಗ್ಗೆ ಯೋಚನೆ ಮಾಡಲ್ಲ. ಅಂದ್ರೆ ಕೃಷ್ಣನಿಗೆ ತಲೆನೋವು ಉಂಟು, ಅವನು ಸರಿ ಮಾಡುವ ಅಂತ ಹೇಳಿ ಯೋಚನೆ ಮಾಡ್ಲಿಲ್ಲ. ಬಟ್ ರಾಧೆಗೆ ಈ ವಿಷಯ ಗೊತ್ತಾದಾಗ ರಾಧೆ ಅದನ್ನೆಲ್ಲ ತಿಂಕೆ ಮಾಡ್ಲಿಲ್ಲ. ಕೇಳುವಾಗಲೂ ಕೂಡ ಹೇಳಿದ್ರಂತೆ, ಅದು ನಮ್ಮ ಕೃಷ್ಣ ನಾನಿಗೆ ಬೇಕಾದವನಲ್ಲ, ನನ್ನ ಪಾದ ಧೂಳನ್ನು ತೆಗೆದು ಕೃಷ್ಣನಿಗೆ ಹಣೆಗೆ ಹಾಕ್ತಾನೆ ಅಂತ. ಆ ಟೈಮಲ್ಲಿ ಕೃಷ್ಣ ತಲೆನೋವು ಕಡಿಮೆ ಆಗ್ತದೆ. ಅದು ಆಕ್ಚುಲಿ ನಾವು ರಾಧೆಗೆ ಕೊಡುವಂತ ಮಾತು. ನಿಜ, ನಾವು ಎಲ್ಲ ಹೇಳ್ಬೋದು, ನಾವು 1000 ಜನ ನಮ್ ಜೊತೆ ಇದ್ರು ಒಬ್ರು ಬೇಕಾಗಿರೋರು ಇದು ರಾಧೆಯ ಒಂದು ಮಹತ್ವ. ಹಾಗಾಗಿ ಇವಾಗ್ಲೂ ಕೂಡ ನಾವು ರಾಧೆಗೆ ಅಷ್ಟೊಂದು ಮಹತ್ವ, ರಾಧೆಗೆ ಅಷ್ಟೊಂದು ಬೆಲೆ ಕೂಡ ಕೊಡುದು. ಈಗ ನಾರ್ಮಲ್ ಆಗಿ ನಾವೀಗ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ನಮಗೆ ನೆನಪಾಗೋದು ಯಾವುದು? ಫಸ್ಟ್ ನಾವು ರುಕ್ಮಿಣಿ ಕೂಡ ರುಕ್ಮಿಣಿ ಹಾಕಲ್ಲ. ಈಗ ಆಕ್ಚುಲಿ ಕೃಷ್ಣನ ಹೆಸರು ಬರೆಯೋ ಕೂಡ ರಾಧಾಕೃಷ್ಣ ಅಂತ ಕೃಷ್ಣ ರಾಧೆ ಅಂತ ಬರೆಯಲ್ಲ ಅಂತ. ರಾಧಾಕೃಷ್ಣ ಅಂತ ಯಾಕೆ ಬರೆಯುವ ಅಂತ ಹೇಳಿದ್ರೆ, ರಾಧಾ ಅಷ್ಟು ಜೆನ್ಯೂನ್, ಅಂದ್ರೆ ಆ ಉದ್ದೇಶದಿಂದ. ಈಗ ಏನಾದ್ರು ಮಕ್ಕಳ ಕಾಂಪಿಟೇಷನ್ ಅದರೆಲ್ಲ ನೋಡುವಾಗ ರಾಧಾಕೃಷ್ಣ ಕಾಂಪಿಟೇಷನ್, ಕೃಷ್ಣ ರಾಧಾ ಕಾಂಪಿಟೇಷನ್ ಕಡಿಮೆ. ನಾನಂತೂ ನೋಡಿಲ್ಲ ಇಲ್ಲಿ. ಆಕ್ಚುಲಿ ಹಾಕುದೇ ಅದೇ ಕಾರಣಕ್ಕೆ ಅಂತ, ಅಂದ್ರೆ ರಾಧೆ ಅಷ್ಟು ಒಳ್ಳೆಯವಳು, ಅಷ್ಟು ಜೆನ್ಯೂನ್ ಆಗಿದ್ದವಳು ಅಂತ ಹೇಳುವ ಉದ್ದೇಶಕ್ಕಿಂತ. ಓಕೆ, ಇದು ನಾವು ಕೃಷ್ಣ ಜನ್ಮಾಷ್ಟಮಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳ್ಕೊಂಡ್ವಿ. ಇನ್ನು ಮುಖ್ಯವಾಗಿ ಮಹಾಭಾರತದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಕೃಷ್ಣ ಅರ್ಜುನನಿಗೆ ಕೆಲವೊಂದು ಒಳ್ಳೆ ಮಾತುಗಳನ್ನ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್. ನಮ್ಮ ಲೈಫ್ ನಾವು ಯಾವ್ದೊಂದು ಒಬ್ರು ಹೇಳಿರೋದು ನಾನು ಕೇಳಿಸ್ಕೊಂಡಿರೋದು, ಅಂದ್ರೆ ಯಾವ ತರ ಅಂದ್ರೆ ಒಂದ್ ಚಿಕ್ಕ ಮಗು ಹೇಳೋದು, ಕರೆಕ್ಟ್, ಒಂದು ರಿಯಾಲಿಟಿ ಶೋ ಒಂದು ಚಿಕ್ಕ ಮಗು ಹೇಳೋದು, ಅದೊಂದಿದೆ ನಮ್ಗೆ. ಅದು ಒಂದ್ ಚಿಕ್ಕ ಮಗು, ಹೌದೌದು, ಹಿಂದಿ ರಿಯಾಲಿಟಿ ಶೋ ಅಲ್ಲಿ ಆ ಮಗು ಹೇಳುತ್ತೆ, ಸಕ್ಕತ್ತಾಗಿ ಹೇಳುತ್ತಂದ್ರೆ. ಸೊ ಒಂದು ಗಾಡಿ, ಆ ಗಾಡಿಗೆ ನಮ್ ಗಾಡಿ ಇದೆ, ಆ ಗಾಡಿಗೆ ಹಿಂಗ್ ಓಡಿಸ್ಬೇಕು ಅಂತ ಗೊತ್ತಾಗಕ್ಕೆ ಮ್ಯಾನ್ಯುವಲ್ ಬೇಕು. ಒಂದು ಬುಕ್ ಇರುತ್ತೆ ಸಪರೇಟ್, ಆ ಬುಕ್. ಅದೇ ತರ ಮನುಷ್ಯನ ಲೈಫ್ ಅಲ್ಲಿ ಆ ಬುಕ್ಕೆ ಭಗವದ್ಗೀತೆ ಅಂತಲ್ಲ, ಅದು ಆ ಮಗು ಹೇಳಿ ಅದು ನಿಜ. ಹೌದು, ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಬರುತ್ತೆ, ಅದು ನಿಜ. ಒಳ್ಳೆ ಲೈನ್ ಅದು. ಏನಕ್ಕಂದ್ರೆ ಅದ್ ನಿಜ. ನಮ್ಗೆ ನಾವು ಒಂದು ಸತಿ ಭಗವದ್ಗೀತೆ ನಾವು ಓದಿದ್ರೆ ಎಂತ ಕೆಟ್ಟ ಮನುಷ್ಯ ಕೂಡ ಚೇಂಜ್ ಆಗೋ ಚಾನ್ಸಸ್ ಇದೆ. ಅದು ಭಗವದ್ಗೀತೆ ಫುಲ್ ಓದ್ಲಿಕ್ಕೆ ಆಗಲ್ಲ, ಅಥವಾ ಭಗವದ್ಗೀತೆ ಓದ್ಲಿಕ್ಕೆ ಹೀಗೆ ಇರ್ಬೇಕು ಅಂತ ಕೆಲವರು ರೂಲ್ಸ್ ಮಾಡ್ತಾರೆ. ಆ ರೂಲ್ಸ್ ಇರಬಾರ್ದು. ಆಕ್ಚುಲಿ ಭಗವದ್ಗೀತೆನ ಓದೋರು ಯಾರು ಬೇಕಾದ್ರೂ ಓದ್ಬೋದು, ಆ ರೀತಿಯೆಲ್ಲ ಇರ್ಬೋದು. ಆಕ್ಚುಲಿ ನಾವು ಚಿಕ್ಕದಿರುವಾಗ ಶಾಖೆ ಎಲ್ಲ ಮಾಡ್ತಿದ್ವಿ. ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಒಬ್ರು ಇದ್ರು, ಚಿಕ್ಕದಿರುವಾಗ ಶಾಖೆ ಎಲ್ಲ ಮಾಡ್ತಿದ್ರು. ಆವಾಗ ನಮ್ಗೆ ಈ ಭಗವದ್ಗೀತೆಯ ಬಗ್ಗೆ ಶ್ಲೋಕಗಳ ಹೇಳಿಸುದು ಇದೆಲ್ಲ ಮಾಡ್ತಾ ಇದ್ರು. 5 ಗಂಟೆ ಬೆಳಿಗ್ಗೆ ಎದ್ದು ಎಲ್ಲ ಹೋಗ್ತಾ ಇದ್ವಿ. ಅಂದ್ರೆ ನಮಗೆ ಅಂತಹ ಶಿಕ್ಷಣ ಚಿಕ್ಕದಿಂದಲೇ ಬಂದ್ರೆ ತುಂಬಾ ಒಳ್ಳೆಯದು. ನಾನು ಇವಾಗ ನಮ್ಗೆ ಕಂಪಲ್ಸರಿ ಕ್ಲಾಸ್ ಇತ್ತು. ನಮ್ಗೆ ಎಷ್ಟು ಗಂಟೆ ನಾವು ಕಾಲೇಜ್, ನಮ್ ಸ್ಕೂಲ್ ಮೈಸೂರಿದ್ದಾಗ ನಮ್ಗೆ ಸ್ಕೂಲ್ ಬಿಡ್ತಾ ಇದ್ದು 4 ಗಂಟೆಗೆ. 4 ಗಂಟೆಗೆ ಬಿಟ್ಟ ತಕ್ಷಣ ನಮ್ಗೆ ಒಂದು ಸ್ಕೂಲಿನ ಒಂಚೂರು ಮುಂದೆ ಒಂದು ಬಿಲ್ಡಿಂಗ್ ಇತ್ತು. ಅಂದ್ರೆ ಅಲ್ಲಿ ಜಪಗಳು ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು. ಸೊ ನಾವು ಅಲ್ಲಿ ಹೋಗ್ಲೇಬೇಕಿತ್ತು, ಅಟೆಂಡೆನ್ಸ್ ತರ. ನಮ್ಗೆ ಸ್ಟಾರ್ಟಿಂಗ್ ನಮ್ಗೆ ಬೋರ್ ಆಗ್ತಾ ಇತ್ತು, ಲಾಸ್ಟ್ ನಾವು ಎಂಜಾಯ್ಮೆಂಟ್ ತರ ತಗೊಂಡ್ವಿ. ಅದು ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಸೇಮ್ ಈ ರಾಮಾಯಣ ತರ ಮಾಡ್ತಾ ಇದ್ರು. ಗ್ರೂಪ್ ಅದು ಒಂದು ಕೃಷ್ಣ ಭಗವದ್ಗೀತೆಯಲ್ಲಿರೋ ಮೇನ್ ಪಾಯಿಂಟ್ಸ್ ಗಳನ್ನ ನಮ್ಗೆ ಹೇಳ್ತಾ ಇದ್ರು. ಸೊ ಆತರ ನಮ್ಗೆ ಅದು ನಮ್ಗೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಿದೆ ಇವಾಗಲೂ. ಅದೇ ಕೃಷ್ಣ ಅರ್ಜುನ ಕೆಲವೊಂದು ವಿಷಯಗಳನ್ನ ಹೇಳುದು, ಅಂದ್ರೆ ಪ್ರತಿಫಲಾಪೇಕ್ಷೆ ಇರಬಾರ್ದು, ಸಮತೋಲನವಾಗಿರ್ಬೇಕು, ಮತ್ತೆ ನಾವು ಇನ್ನೊಬ್ಬನ ಕಂಡಾಗ ಅಸೂಯೆ ಪಡಬಾರ್ದು. ಮತ್ತೆ ನೀವು ಯಾವ್ದೇ ಕೆಲಸ ಮಾಡು, ನೀನ್ ಆ ಕೆಲಸದಲ್ಲಿ ಕೆಲಸ ನಿಂಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನ ಆ ಕೆಲಸ ಮಾಡು, ಪ್ರತಿಫಲ ದೇವ್ರಿಗೆ ಬಿಡು, ಆ ಪ್ರತಿಫಲ ಕಾಯ್ಬೇಡ ಅಂತ ಅದು ಕೃಷ್ಣ ಕೂಡ ಹೇಳಿದ್ದಾನೆ. ಸೊ ಈ ವರ್ಡ್ ಕೃಷ್ಣನಿಗೆ, ಈ ವರ್ಡ್ ಇಂದ ತುಂಬಾ ಜನ ಅಂದ್ರೆ ಕೃಷ್ಣನನ್ನ ನೋಡ್ತಾರೆ. ಇದೇ ವರ್ಡ್ ಇಂದ ಕೃಷ್ಣನ ನೋಡ್ತಾರೆ. ಏನಕ್ಕಂದ್ರೆ ಒಂದು ಕೆಲಸ ಮೋಟಿವೇಶನ್ ಮೇನ್ ಸ್ಪೀಚ್ ಕೃಷ್ಣ. ಆಕ್ಚುಲಿ ಕೃಷ್ಣನ ಇದು ನೆಗೆಟಿವ್ ಥಾಟ್ಸ್ ಇಲ್ಲ.
ಕೃಷ್ಣನಿಗೆ. ಹೌದು. ಅವ್ನು ಮಾತಾಡುದು ಅಥವಾ ಅವನು ಏನೇ ಹೇಳಿದ್ರು ಕೂಡ ಪಾಸಿಟಿವ್. ಅದಕ್ಕೆ ನಾವು ಭಗವದ್ಗೀತೆಗೆ ಅಷ್ಟೊಂದು ಮಹತ್ವ ಕೊಡ್ತೇವೆ, ಅಷ್ಟೊಂದು ಪವರ್ಫುಲ್ ಇದೆ. ಓಕೆ, ಸಾಧಾರಣ ವಿಷಯ ಮಾತಾಡಿಲ್ಲ. ಚಿಕ್ಕಂದಲ್ಲಿ ಇರುವಾಗ ನಾವಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಇದೇ ತರದ ನಾಲೆಜ್ ಕೊಟ್ಟಿದ್ರೆ ನಾವು ಈಗ ಹೈಯೆಸ್ಟ್ ನಾಲೆಜ್ ಇರ್ಬೋದಲ್ಲ. ಹಾಗಾಗಿ ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಮುಂದಿನ ವರ್ಷ, ಈ ವರ್ಷ ಈಗ ಹೇಗೂ ಆಚರಿಸ್ತಾ ಇದ್ದಾರೆ, ಮುಂದಿನ ವರ್ಷ ಯಾರೆಲ್ಲ ಆಚರಿಸ್ತಾ ಇದ್ದಾರೆ ಈ ತರದ ಕಾಂಪಿಟೇಷನ್ ಕೂಡ ಮಾಡಿ. ಅಂದ್ರೆ ಭಗವದ್ಗೀತೆಗಳ ಕಾಂಪಿಟೇಷನ್ ಇವಾಗ ಭಗವದ್ಗೀತೆ ಕಾಂಪಿಟೇಷನ್ ಗಳು ನಡೀತಾ ಇದೆ. ಅದು ಖುಷಿ ವಿಷಯ ನಿಜ. ನಾವು ಭಗವದ್ಗೀತೆ ಕಾಂಪಿಟೇಷನ್ ಜಾಸ್ತಿ ಇಟ್ಟಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಗಳು ಜಾಸ್ತಿ ಮಕ್ಕಳಿಗೆ ಇಡಬೇಕು. ಹೌದು, ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಏನೆಲ್ಲ ಹೇಳ್ತಾನೆ ಅದರ ಪಾಯಿಂಟ್ಸ್ ಗಳೆಲ್ಲ ಮಕ್ಕಳಿಗೆ ಇಟ್ರೆ ಅದೊಂದು ಒಳ್ಳೆ ಮಾತ್ರ ತಿಳ್ಕೊಳ್ಳೋದಲ್ಲ. ಇದು ಬರೀ ಬೆಣ್ಣೆ ತಿನ್ನುವುದು, ಕೊಳ್ಳಲು ವೇಷ ಹಾಕಿ. ಇವಾಗ ಅಂಗಡಿಗೆ ಹೋದ್ರೆ ಪುರುಸೋದಿಲ್ಲ. ಕೃಷ್ಣನ ಕೊಳ್ಳಲು ಅವ್ರು ಊದ್ಬೇಕಾದ್ರೆ ಎಷ್ಟು ಪ್ರಾಣಿ ಪಕ್ಷಿ ಎಲ್ಲ ಜೊತೆಗೆ ಬಂದು ನಿಲ್ತಲ್ಲ, ಆ ತರದ ಪಾಯಿಂಟ್ಸ್ ಗಳು ಜಾಸ್ತಿ ತಗೊಳ್ಬೇಕು. ಈಗ ಕಾಂಪಿಟೇಷನ್ ಮಾಡುದು ಓಕೆ, ಅದರ ಮಹತ್ವ ಅಷ್ಟಕ್ಕೆ ನಿಲ್ಬಾರ್ದು ಅಂತ ಹೇಳುವಂತ ಉದ್ದೇಶ. ಓಕೆ, ಇದು ಸಾಧಾರಣ ನಾವು ಮಾತಾಡಿದಲ್ಲ, ಒಳ್ಳೆ ವಿಚಾರಗಳು ಅಂತ ಹೇಳ್ಬೋದು. ಇದು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾನು ಮತ್ತು ಆದಿತ್, ಮೈಸೂರಿನ ಆದಿತ್ ಇಬ್ರು ಸೇರಿ ಮಾತಾಡಿದಂತಹ ಪಟ್ಟಾಂಗ. ನಿಮ್ದು ಏನಾದ್ರು ಗೊತ್ತಿರ್ಬೋದು, ಏನಾದ್ರು ವಿಚಾರಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಲಾಗುತ್ತೆ. ಓಕೆ, ತುಂಬಾ ಜಾಸ್ತಿ ಮಾತಾಡಿ ತುಂಬಾ ತಿಳ್ಕೊಂಡ್ವಿ. ತುಂಬಾ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಯ್ತು, ನಮ್ಗೆ ಗೊತ್ತಿರೋದು ನಿಮ್ಗೆ ಗೊತ್ತಾಯ್ತು. ಹೌದು, ಅದೇ ಒಳ್ಳೆ ಇರುತ್ತೆ. ಅಂದ್ರೆ ಈ ತರದ ವಿಚಾರಗಳು ಜಾಸ್ತಿ ನಾವು ತಿಳ್ಕೊಳ್ಳುವಂತ ಅಗತ್ಯತೆ ಇದೆ ಇವಾಗಿನ ಕಾಲದಲ್ಲಿ. ಇಲ್ಲದಿದ್ರೆ ಈ ತರ ಏನು ಈಗ ಪರಿಸರ ನಾಶ ಆಗಿರ್ಬೋದು ಅಥವಾ ಈ ತರ ಕೆಲವೊಂದು ಘಟನೆಗಳಾಗಿರ್ಬೋದು, ಕೆಟ್ಟ ಘಟನೆಗಳೆಲ್ಲ ಆಗ್ಬೋದು, ಇದು ನಡೆಯುವುದೇ ಇದೆ. ಈಗ ಎಜುಕೇಶನ್ ಯಾಕೆ ಬೇಕು ಅಂತ ಮೊನ್ನೆ ಒಬ್ಬ ಯೂಟ್ಯೂಬರ್ಸ್ ಹೇಳ್ತಾ ಇದ್ದ, ಅಂದ್ರೆ ಥರ್ಡ್ ಅಂತ ಯೂಟ್ಯೂಬ್ ಅವ್ರು ಹೇಳ್ತಾ ಇದ್ರು, ಎಜುಕೇಶನ್ ನಮಗೆ ಗೊತ್ತಾಗುವುದೇ ಡಿಗ್ರಿ ಮಾಡಿ ಅಲ್ಲ ಅಂತೆ, PG ಮಾಡಿ. ನಾನು ಕೂಡ PG ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆ 2 ವರ್ಷದಲ್ಲಿ ಡಿಗ್ರಿವರೆಗೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಏನಾದ್ರು ಜಾಬಿಗೆ ಅಥವಾ PUCಗೆ ಮುಟ್ಟ ಏನಾದ್ರು ಹೋಗ್ತೇವೆ, ಜಾಬಿಗೆ ಹೋಗ್ಬೇಕು ಅಂತ ಹೇಳಿ ನಾವು ಇದ್ ಮಾಡುದು, ಹಣ ಮಾಡ್ಬೇಕು. ಬಟ್ ಡಿಗ್ರಿ ಆದ ನಂತರ 2 ವರ್ಷದಲ್ಲಿ ನಮ್ಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಾವು ಜಾಬ್ ಮಾಡದಿದ್ರು ತೊಂದರೆ ಇಲ್ಲ, ಏನಾದ್ರೂ ನಮಗೆ ಜೀವನದ ಪಾಠ ಗೊತ್ತಾಗ್ತದೆ ಅಂತ ಡಿಗ್ರಿ ಆದ ನಂತರ. ಅಂದ್ರೆ ನಮಗೆ ಜೀವನದ ಪಾಠ ಗೊತ್ತಾಗ್ಬೇಕಾದ್ರೆ PG ಕಲಿಬೇಕು. ಹಾಗೆ ನನಗೆ ಕೂಡ ಅನ್ನಿಸ್ತಿತ್ತು, ಡಿಗ್ರಿವರೆಗೆ ನಾನು ಆ ವರ್ಕ್ ಮಾಡುವ ಇದು ಮಾಡುವ ಇದು ಆ ಮೈಂಡ್ ಸೆಟ್ ಇರುತ್ತಲ್ಲ. ಬಟ್ PG ಆದ ನಂತರ ನಮಗೆ ಯಾವ್ದು ಬೇಕು, ನಮಗೆ ನೆಮ್ಮದಿ ಹೇಗಿರುತ್ತೆ, ಜೀವನ ಹೇಗೆ ನಡೆಸಬೇಕು, ಮನೆಯವರೊಂದಿಗೆ ಹೇಗಿರ್ಬೇಕು, ಕುಟುಂಬದ ಜೊತೆ ಹೇಗಿರ್ಬೇಕು ಹೇಳುವಂತದ್ದು ಶಿಕ್ಷಣದಿಂದ ಗೊತ್ತಾಗ್ತದೆ. ಮೇನ್ ಆಗಿ ಹೇಳ್ಬೋದು ಅಂದ್ರೆ ಫ್ರೆಂಡ್ಶಿಪ್ ಗೆ ಈ ಸತಿ ವ್ಯಾಲ್ಯೂನೇ ಇಲ್ಲ. ಅದನ್ನ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಗೆ ಅದು ಒಂದು ಚಿಕ್ಕ ವಿಷಯಗಳು ನಾವು ಕೃಷ್ಣನಿಂದ ಕಲಿಬೇಕಾಗುತ್ತೆ ತುಂಬಾ ಇದೆ. ಸೊ ನಾವು ಕೃಷ್ಣ ಒಂದೇ ರೀತಿಯಲ್ಲಿ ನೋಡೋದ್ ಬೇಡ, ಪ್ರತಿ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ತಗೊಂಡ್ರೆ ಕೃಷ್ಣನ ನೋಡೋ ರೀತಿ ಹೆಂಗಾಗಿದೆ ಹೇಳಿದ್ರೆ ಇಷ್ಟೇ ಆಗಿದೆ. ಹೆಂಗಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ, ಕೊಳಲು, ಕೃಷ್ಣ ವೇಷ ಇದೇ ತರದಾಗಿದೆ ಹೊರತು ಅದರ ಮಹತ್ವಗಳ ಗೊತ್ತಿಲ್ಲ ಅಂತಿರುವಂತದ್ದು ಇರ್ಬೋದು. ತುಂಬಾ ಜನ ರೀಲ್ಸ್ ಅಲ್ಲೆಲ್ಲ ಚಿಕ್ಕ ಸ್ಟೋರಿಗಳನ್ನ ತಿಳಿಸ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ನಮಗೆ ಒಳ್ಳೆಯದಲ್ಲ. ಓಕೆ, ಇದಿಷ್ಟು ಮಾಹಿತಿ. ನಾವು ತುಂಬಾ ಹೊತ್ತು ಮಾತಾಡಿದಂತ ಅನಿಸ್ತಂದು, ಜಾಸ್ತಿ ಮಾತಾಡಿದ್ರೆ ಎಲ್ಲರಿಗೂ ಬೋರ್ ಆಗ್ತದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿ ನಿಲ್ಲಿಸಲಾಗುತ್ತೆ. ಓಕೆ, ಟಾಟಾ, ಬಾಯ್ ಬಾಯ್.